Yes, students. So continue with this particular topic. So have released the part 1. So part 1 ಅಲ್ಲಿ ನಾವು ಡಿಸ್ಕಸ್ ಮಾಡಿರುವಂತಹ ವಿಷಯಗಳೇನಂದ್ರೆ ಸೊ ನಾನು ನಿಮಗೆ ಮುಂಚಿತವಾಗಿ ಹೇಳಿದ್ದೆ. ಸೊ ಒಂದು ಎಕ್ಸಾಮ್ ಪೇಪರ್ನ ಅಟೆಂಪ್ಟ್ ಮಾಡಬೇಕಾದ್ರೆ ಒಂದು ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ದು ಆನ್ಸರ್ ಸ್ಕ್ರಿಪ್ಟ್ನ ನೀವು ಬರೀಬೇಕಾದ್ರೆ ಎಕ್ಸಾಮಿನೇಷನ್ ಅಲ್ಲಿ ಸೊ ನೀವು ಯಾವ ರೀತಿ ಬರೀಬೇಕು ಅಂತ ನಾನು ಹೇಳಿದಾಗ ಈಸಿಯರ್ ಕಾನ್ಸೆಪ್ಟ್ ಈಸಿಯರ್ ಮಾಡೆಲ್ಸ್ ಇಂದ ಸ್ಟಾರ್ಟ್ ಮಾಡಿ ಅಂದ್ರೆ ನಿಮ್ಗೆ ಯಾವ್ದು ಚೆನ್ನಾಗಿ ಗೊತ್ತು ಅದನ್ನ ಬರೀರಿ ಅಂತ ನಾನು ಹೇಳಿದ್ದೆ. ಬಟ್ ಏನಾಗುತ್ತೆ ಸೊ ನಿಮ್ಗೆ ಕೆಲವೊಂದು ಮಾಡ್ಯೂಲ್ ಅಲ್ಲೂ ನಿಮ್ಗೆ ಒಂದು ಎರಡು ಕ್ವಶನ್ ಗಳು ಗೊತ್ತಿರುತ್ತೆ, ಇನ್ನೊಂದು ಕ್ವಶನ್ ನೀವು ಡೌಟ್ ನಲ್ಲಿ ಇರ್ತೀರಾ, ಟ್ರೈ ಮಾಡ್ಬೇಕು ಅಂತ ನಿಮ್ಗಿರತ್ತೆ. ಬಟ್ ಏನಾಗುತ್ತೆ ಅಂತಂದ್ರೆ ಅಟೆಂಡ್ ಮಾಡಿದ್ರೆ ಒಂದ್ ಕಂಪ್ಲೀಟ್ ಮಾಡಿಲ್ಲ ಅಟೆಂಪ್ಟ್ ಮಾಡ್ಬೇಕು, ಆ ಸಿ ಕ್ವಶನ್ ಮತ್ತೆ ತಿರ್ಗಾ ಹಿಂದಕ್ಕೆ ಬಂದು ಅಟೆಂಡ್ ಮಾಡಕ್ ಆಗಲ್ಲ ಅನ್ನುವಂಥದ್ದು ಇದೆ. ಸೊ ಅದಕ್ಕೆ ನಾನೊಂದು ಐಡಿಯಾ ಹೇಳ್ಕೊಟ್ಟೆ. ಏನಂತ ಹೇಳ್ಕೊಟ್ಟೆ, ಸೊ ನಿಮಗೆ ನೀವು ಬೇಕಾದ್ರೆ ಯಾವ ಕ್ವಶನ್ ಗೊತ್ತಿದೆ ಅನ್ನೋ ಅಟೆಂಪ್ಟ್ ಮಾಡ್ಬಿಟ್ಟು ಸೊ ಗೊತ್ತಿಲ್ಲ ಯಾವ ಕ್ವಶನ್ ನಿಮಗೆ ಗೊತ್ತಿಲ್ಲ ಅಥವಾ ನಿಮ್ಗೆ ಗೊತ್ತಿದ್ದು ಸಣ್ಣ ಸಣ್ಣ ಕನ್ಫ್ಯೂಷನ್ಸ್ ಇದೆ ಮತ್ತೆ ನಾನು ಅದನ್ನ ಅರ್ಧನಾರು ಅಟೆಂಪ್ಟ್ ಮಾಡ್ತೀನಿ ಅಂತ ಅನ್ನೋರು ಆ ಕ್ವಶನ್ಗೆ ಎಷ್ಟು ಮಿನಿಮಮ್ ಜಾಗ ಬೇಕು ಅಷ್ಟನ್ನ ನೀವು ಸ್ಪೇಸ್ ಅನ್ನ ಬಿಟ್ಟು ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಮಿಕ್ಕಿದ್ದನ್ನ ಅಷ್ಟು ಮಿನಿಮಮ್ ಸ್ಪೇಸ್ ಅನ್ನ ಬಿಟ್ಬಿಟ್ಟು ಸೊ ನೀವು ಮಿಕ್ಕಿದ ಕ್ವಶನ್ಸ್ ನ ಅಟೆಂಪ್ಟ್ ಮಾಡಿ ಅಂತ ಹೇಳ್ಕೊಟ್ಟಿದ್ದೆ. ಸೊ ನಿಮ್ಗೆ ಅದು ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ಯಾಕೆಂತಂದ್ರೆ ಇವಾಗ ಕೆಲವ್ರಿಗೆ 3 ಮಾಡ್ಯೂಲ್ ಇಂದ ಫುಲ್ ಕಂಪ್ಲೀಟ್ ಕ್ವಶನ್ಸ್ ಗೊತ್ತಿರುತ್ತೆ, ಇನ್ನ 2 ಮಾಡ್ಯೂಲ್ ಇಂದ 2 ಕ್ವಶನ್ಸ್ ಗೊತ್ತಿರುತ್ತೆ. ಸೊ ಇನ್ನೊಂದು ಕ್ವಶನ್ ನೀವು ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ. ಸೊ ಅವಾಗ ಏನ್ ಮಾಡ್ತೀರಾ ಅಂದ್ರೆ ನೀವು ಸ್ಪೇಸ್ ಅನ್ನ ಬಿಡ್ಬೋದು ಆ ಕ್ವಶನ್ಗೆ, ಯಾವ ಕ್ವಶನ್ ನೀವು ಅಟೆಂಡ್ ಮಾಡ್ಬೇಕು ಅಂತಿರತ್ತೆ ಪ್ಲಸ್ ನಂಗೆ ಅರ್ಧ ಗೊತ್ತು ಏನೋ ಕನ್ಫ್ಯೂಷನ್ ಸೊ ನಾನು ಸ್ವಲ್ಪ ಅಟೆಂಡ್ ಮಾಡ್ತೀನಿ ಅನ್ನೋರು ಆ ಕ್ವಶನ್ಗೆ ಗ್ಯಾಪ್ ಅನ್ನ ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ನೀವು ಯಾವ ಕ್ವಶನ್ಗೆ ಗ್ಯಾಪ್ ಅನ್ನ ಬಿಟ್ಟು ಮುಂದಕ್ಕೆ ಬರೆದಿರ್ತೀರೋ ಸೊ ಆ ಒಂದು ಕ್ವಶನ್ಗೆ ನಾನು ಜಾಗ ಬಿಟ್ಟಿನಿ ಅನ್ನೋದನ್ನ ತಲೆನಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಸ್ಪೇಸ್ ಬಿಟ್ಬಿಟ್ಟು ನೀವು ಅದು ಖಾಲಿ ಬಿಟ್ಬಿಟ್ಟು ನೀವನ್ನ ಹಾಟು ಮಾಡದೆ ಬಿಟ್ಬಿಟ್ರೆ ಸೊ ಏನಾಗುತ್ತೆ ಹೇಳಿ, ಎಲ್ಲಿವರೆಗೆ ಬರ್ತಿರ್ತೀರಾ ಅಲ್ಲಿವರೆಗೆ ಇವ್ಯಾಲ್ಯೂಯೇಟ್ ಆಗುತ್ತೆ, ಅದ್ರ ಮುಂದಕ್ಕೆ ಇವ್ಯಾಲ್ಯೂಯೇಟ್ ಆಗಲ್ಲ. ಸೊ ಅದೊಂದು ನಾನು ತಲೆನಲ್ಲಿ ಇಟ್ಕೊಳ್ಳಿ. ಸೊ ಅದೊಂದು ನನ್ಗೆ ಫ್ಲಾಶ್ ಆಗಿದ್ದು. ಸೊ ಯಾಕೆಂದ್ರೆ it is not with respect to one module that you completely know, easiest module that you completely know, but it is like what I can say, there are many other models in which you know one or two questions and the other question you're planning to try it but you can't try it because you have to write a full model first, right? ಒಂದು module ನ ನೀವು ಕಂಪ್ಲೀಟ್ ಆಗಿ ಬರೀಬೇಕು. ಸೊ ನೀವು ಅದ್ರಲ್ಲಿ ಒಂದು ಕ್ವಶನ್ ಬಿಡದೆ ಬರೀಬೇಕು ಅನ್ನೋದು ರೂಲು. ಸೊ ಇವಾಗ 2 ಕ್ವಶನ್ ಗೊತ್ತು ಅಂತ ಬರೆದ್ಬಿಟ್ಟು ಸಿ ಕ್ವಶನ್ ಬಿಟ್ಬಿಟ್ಟು ತಿರ್ಗಾ ನೀವು ಮಾಡೆಲ್ 1 ಫಸ್ಟ್ ಕ್ವಶನ್ ಸಿ ಅಂತ ನೀವು ಬರೆಯೋದಿಕ್ಕಾಗಲ್ಲ. ಸೊ ಅದು ಇವ್ಯಾಲ್ಯೂಯೇಟು ಆಗಲ್ಲ ಆ ತರ ಮಾಡಿದಾಗ. ಇಟ್ಸ್ ಮಾಲ್ ಪ್ರಾಕ್ಟೀಸ್ ದಟ್ ಯು ಡು. ಸೊ ಅದಕ್ಕೆ ಈ ಒಂದು ಐಡಿಯಾನ ನಾನು ಹೇಳ್ಕೊಟ್ಟಿದ್ದೀನಿ ಆಯ್ತಾ. ಯು ಕ್ಯಾನ್ ಆಲ್ಸೋ ಡೂ ದಿಸ್ ವಿತೌಟ್ ಫೇಲ್. ಅಂಡ್ ದೆನ್ ನಾನು ಇನ್ನೊಂದು ಏನ್ ಹೇಳಿದೆ ಅಂತಂದ್ರೆ, ಐ ಆಲ್ಸೋ ಟೋಲ್ಡ್ ಯು ದಟ್ ದ ಕ್ವಶನ್ಸ್ ಆನ್ y and z parameters are repeating a lot, so please do practice on the derivational questions on y and z parameter. ರೈಟ್, ಇದು ಒಂದನ್ನ ತಲೆನಲ್ಲಿ ಹಾಕೊಳ್ಳಿ. ಅಂಡ್ ಇವಾಗ ನೀವು ಟಿ ಪ್ಯಾರಾಮೀಟರ್ ಡಿರೈವೇಶನ್ ಮತ್ತೆ ಹೆಚ್ ಪ್ಯಾರಾಮೀಟರ್ ಡಿರೈವೇಶನ್ ಗೆ ಸೊ ನೀವು ನನಗೆ ಅದು ಡಿರೈವೇಶನ್ಸ್ ನಂಗೆ ಮಾಡೋದಕ್ಕೆ ನಮಗೆ ಮಾಡ್ಬೋದು, ಬಟ್ ವಾಟ್ ಇಸ್ ದ ಮ್ಯಾಟರ್ ಇಸ್ ಯು ಡೋಂಟ್ ಹ್ಯಾವ್ ಕ್ವಶನ್ಸ್ ಫ್ರಮ್ ದಟ್, ರೈಟ್? ಅದನ್ನ ಕ್ವಶನ್ಸ್ ಇಲ್ಲ ನಿಮ್ಗೆ, ಡಿರೈವೇಶನ್ ಅಲ್ಲಿ ಕ್ವಶನ್ಸ್ ಇಲ್ಲ, ಪ್ರಾಬ್ಲಮ್ ಅಲ್ಲಿ ಕ್ವಶನ್ಸ್ ಇದೆ. ಅದನ್ನ ನೆನ್ಪಿಟ್ಕೊಳ್ಳಿ. ನಾವು ಆ ಟಿ ಪ್ಯಾರಾಮೀಟರ್ ನ ಮತ್ತೆ ಎಚ್ ಪ್ಯಾರಾಮೀಟರ್ ನ ಕ್ವಶನ್ಸೇ ಬರಲ್ಲ ಅಂತ ನಾನು ಎಲ್ಲೂ ಹೇಳಿಲ್ವಲ್ಲ. I haven't told you anywhere. I've told that there is a question from problem but not from theory, right? ಇವಾಗ ನಾನು ಪ್ರೂಫ್ ಕೂಡ ತೋರಿಸಿದೀನಿ. ನಾವ್ ಯಾಕೆ ಪ್ರೂಫ್ ತೋರಿಸ್ತೀವಿ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೋದು. ಇವಾಗ ನಾವು ಸುಮ್ನೆ ಏನು ಮಾಡಲ್ಲ, we don't do anything. Simply we'll have a proof and we'll show you that this is very much true what we are telling and we are going to do it. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ನಾವ್ ಹೇಳೋದ್ ಕರೆಕ್ಟ್ ಆಗಿದೆ, ಸೊ ನಾವು ಹೇಳ್ತಾ ಇರೋವಂಥದ್ದು ಸತ್ಯ ಅನ್ನೋಂಥದ್ದನ್ನ ನಿಮ್ಗೆ ನಾವು ತೋರಿಸ್ಬಿಟ್ಟೆ ಮುಂದಕ್ಕೆ ಹೋಗುವಂಥದ್ದು. ಬಿಕಾಸ್ you can't blindly believe anything, right? You need to have a proof to believe in everything. So we'll just showcase you the proof as a question paper. and ನಾನು ಒಂದು ಎಕ್ಸ್ಟ್ರಾ ಕ್ವಶನ್ ಅನ್ನ ಹೇಳಿದ್ದೆ ನಿಮ್ಗೆ, ಟ್ವಿಸ್ಟ್ ಅಂಡ್ ಟ್ರಿಲ್ ಮಾಡಿ ಹೇಗೆ ಕ್ವಶನ್ ಕೊಡ್ತಾನೆ ಅಂತ ತೋರಿಸ್ಕೊಟ್ಟಿದ್ದೀನಿ with respect to the derivations of z and y parameter. So please do make sure that you do it without fail, right? ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಹೆಂಗೆ ಕ್ವಶನ್ ಬರ್ಬೋದು, ಟ್ವಿಸ್ಟ್ ಅಂಡ್ ಟ್ರಿಲ್ ಆದ್ರೆ ಐ ಮೀನ್ ಟ್ವಿಸ್ಟೆಡ್ ಆದ್ರೆ ಸೊ ಯಾವ ರೀತಿ ಒಂದು ಕ್ವಶನ್ ಅನ್ನ ಬರುವಂತ ಚಾನ್ಸಸ್ ಇದೆ ಅನ್ನೋದನ್ನ ನಿಮ್ಗೆ ನಾನು ತೋರಿಸ್ಕೊಟ್ಟಿದ್ದೀನಿ ಅಂಡ್ ಆ ಕ್ವಶನ್ ಏನು ಅಂತ ಅರ್ಥ ಮಾಡಿಸಿದೀನಿ. ಸೊ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ವರ್ಕೌಟ್ ಅನ್ನ ಮಾಡಿ, ರೈಟ್? Yes. So please do make sure that you follow all these methodologies without fail, right? So ಇದೊಂದು ಸಣ್ಣ ಹ್ಯಾಕ್ ಬಂದ್ಬಿಟ್ಟು ತುಂಬಾ ಜನಕ್ಕೆ ಹೆಲ್ಪ್ ಆಗೋದಿದೆ ಆಯ್ತಾ. ಸೊ ಇಟ್ ವಿಲ್ ಹೆಲ್ಪ್ ಮೆನಿ ಪೀಪಲ್. ಸೊ ನೀವು ಎಕ್ಸಾಮ್ ಪೇಪರ್ ಅಟೆಂಡ್ ಮಾಡ್ಬೇಕಾದ್ರೆ
ಇನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಗೆ ಏನ್ ಮಾಡ್ತೀರಾ ಅಂತಂದ್ರೆ, ನೀವು ಈಸಿಯೆಸ್ಟ್ ಮಾಡ್ಯೂಲ್ ಇಂದಾನೆ ಓದೋಕ್ ಸ್ಟಾರ್ಟ್ ಮಾಡಿ. ಸೊ ನೀವು ಯಾವ ಮಾಡ್ಯೂಲ್ ನಿಂದ ಓದೋಕ್ ಸ್ಟಾರ್ಟ್ ಮಾಡ್ತೀರಾ ಆ ಮಾಡ್ಯೂಲ್ ಇಂದಾನೆ ನೀವು ಆನ್ಸರ್ಸ್ ನ ಅಟೆಂಪ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ದಟ್ ಇಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಪಾಯಿಂಟ್. ಬಿಕಾಸ್ ಏನಾಗುತ್ತೆ ಅಂತಂದ್ರೆ, ಇವಾಗ ನೀವು ಓದುವಾಗ ಒಂದಿಷ್ಟು ಇಂಪಾರ್ಟೆಂಟ್ ಹ್ಯಾಕ್ಸ್ ಅನ್ನ, ಒಂದಿಷ್ಟು ಟ್ರಿಕ್ಸ್ ಅಂಡ್ ಟಿಪ್ಸ್ ಅನ್ನ ಇಟ್ಕೊಂಡಿರ್ತೀರಾ. ಸೊ ಇವಾಗ ನಾನು ಸರ್ಕ್ಯೂಟ್ಸ್ ಅಂಡ್ ಕಂಟ್ರೋಲ್ಸ್ ನ ಪಾಸ್ ಮಾಡೋದಕ್ಕೆ ಯಾವ ರೀತಿ ಓದ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಆ ತರನೇ ನೀವೇನಾದ್ರು ಫಾಲೋ ಮಾಡೋದೇ ಆಗಿದ್ರೆ, ಅಥವಾ ನೀವೇನಾದ್ರು ಈಸಿಯೆಸ್ಟ್ ಮಾಡ್ಯೂಲ್ ಇಂದ ಓದೋಕೆ ಸ್ಟಾರ್ಟ್ ಮಾಡಿದ್ರೆ, ಆಮೇಲೆ ನಾನು ಕಷ್ಟದ ಮಾಡ್ಯೂಲ್ ಬರ್ತೀನಪ್ಪ, ಫಸ್ಟ್ ನಾನು ಈಸಿ ಮಾಡ್ಯೂಲ್ಸ್ ನೆಲ್ಲ ಮುಗಿಸ್ಕೊತೀನಿ ಅಂತ ಹೇಳಿ ನೀವು ಯಾವ್ದಾದ್ರು ಮಾಡ್ಯೂಲ್ ಇಂದ ಸ್ಟಾರ್ಟ್ ಮಾಡಿದ್ರೆ, ಆ ಮಾಡ್ಯೂಲ್ ಇಂದಾನೆ ಬರೆಯಕ್ ಸ್ಟಾರ್ಟ್ ಮಾಡಿ ಆನ್ಸರ್ ಪೇಪರ್ ಅಲ್ಲಿ. ದಟ್ ಇಸ್ ವಾಟ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್, ಆಯ್ತಾ. ಸೊ ನೀವೇನ್ ಮಾಡ್ಬೇಕು, ಯಾವ ರೀತಿ ನೀವು ಫಸ್ಟ್ ಓದಿದ್ರೆ ಬರೆಯಕ್ಕಾಗದಲ್ವಾ. ಸೊ ನೀವು ಯಾವ ರೀತಿ ಓದ್ಬೇಕು ಅಂತಂದ್ರೆ, ಫಸ್ಟ್ ನೀವು ಈಸಿಯೆಸ್ಟ್ ಮಾಡ್ಯೂಲ್ ಇಂದಾನೆ ಓದಕ್ ಸ್ಟಾರ್ಟ್ ಮಾಡ್ಬೇಕು. ಈಸಿಯೆಸ್ಟ್ ಮಾಡ್ಯೂಲ್ ಎಲ್ಲ ಮುಗಿಸ್ಬೇಕು. ದೆನ್ ಯು ಹ್ಯಾವ್ ಟು ಕಮ್ ಟು ದ ಮಾಡರೇಟ್ ಮಾಡ್ಯೂಲ್ ಅಂಡ್ ದೆನ್ ಕಮ್ ಟು ದ ಡಿಫಿಕಲ್ಟ್ ಮಾಡ್ಯೂಲ್. ಅಂಡ್ ನೀವು ಯಾವ ರೀತಿ ಒಂದು ಸ್ಟಡಿ ಪ್ಲಾನ್ ಅನ್ನ ಹಾಕೊಂಡು ಓದುತ್ತೀರಾ ಎಕ್ಸಾಮಿನೇಷನ್ಗೆ, ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ, ಸೊ ಆ ರೀತಿನಲ್ಲೇ ನೀವು ಎಕ್ಸಾಮ್ ಪೇಪರ್ನ ಅಟೆಂಪ್ಟ್ ಮಾಡ್ಬೇಕಾಗುತ್ತೆ. ಇವಾಗ 5 ಮಾಡ್ಯೂಲ್ಸ್ ಅಲ್ಲಿ ನೀವು ಫಸ್ಟ್ ನೀವು ಓದಕ್ ಕೂತ್ಕೊಂಡಾಗ ಎಕ್ಸಾಮ್ ಟೈಮ್ ಅಲ್ಲಿ ಫಸ್ಟ್ ಮಾಡ್ಯೂಲ್ 1 ಓದ್ತೀರಾ, ಆಮೇಲೆ 3 ಓದ್ತೀರಾ, ಆಮೇಲೆ 5 ಓದ್ತೀರಾ, ಆಮೇಲೆ ನೀವು 4 ಓದ್ತೀರಾ, ಆಮೇಲೆ ನೀವು 2 ಇಂದ ಇಂಪಾರ್ಟೆಂಟ್ ಕ್ವಶನ್ಸ್ ಓದಿರ್ತೀರಾ ಅಂತ ಇಟ್ಕೊಳ್ಳಿ. ಸೊ ನೀವು ಈ ತರ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ರೆ ನೀವು ಓದಕ್ಕೆ, ಇದೇ ರೀತಿ ನೀವು ಎಕ್ಸಾಮ್ ಅಲ್ಲೂ ಬರೀರಿ, ಆಯ್ತಾ. ಇದೇ ರೀತಿ ನೀವು ಎಕ್ಸಾಮ್ ಅಲ್ಲೂ ಬರೀರಿ. ಅಂದ್ರೇನು, ಇದೇ ರೀತಿ ಸ್ಟಾರ್ಟ್ ಮಾಡ್ಬೇಕು. ಮಾಡ್ಯೂಲ್ ನಂಬರ್ 1 ಫಸ್ಟ್ ಬರೀಬೇಕು, 3 ಬರೀಬೇಕು, ಆಮೇಲೆ 5 ಬರೀಬೇಕು, ಆಮೇಲೆ 4 ಬರೀಬೇಕು, ಆಮೇಲೆ 2 ಬರೀಬೇಕು. ಆ ತರನೇ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ. ಸೊ ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ, ಸೊ ನೀವು ಎಕ್ಸಾಮಿನೇಷನ್ ಅಲ್ಲಿ ಯಾವ್ದೇ ರೀತಿ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಸೊ ನೀವೇನ್ ಮಾಡ್ಬೇಕು, ನಾನು ಇಷ್ಟು ಈಸಿಯೆಸ್ಟ್ ಮಾಡ್ಯೂಲ್ ಅನ್ನ ಓದ್ಕೊಳ್ತೀನಿ, ಮತ್ತೆ ಇಷ್ಟೇ ಈಸಿಯೆಸ್ಟ್ ಮಾಡ್ಯೂಲ್ ಅನ್ನ ನಾನು ಫಸ್ಟ್ ಎಕ್ಸಾಮಿನೇಷನ್ ಅಲ್ಲಿ ಅಟೆಂಪ್ಟ್ ಮಾಡ್ತೀನಿ, ಅವಾಗ ನಂಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ ಅನ್ನೋದನ್ನ ನೀವು ತಲೆನಲ್ಲಿ ಇಟ್ಕೊಳ್ಳಿ. ಸೊ ಫಸ್ಟ್ ನೀವು ಇಲ್ಲಿ ಓದ್ಬೇಕಾದ್ರೇನೆ ನೀವು ಎಕ್ಸಾಮಿನೇಷನ್ಗೆ ಯಾವ ಮಾಡ್ಯೂಲ್ ನ ಫಸ್ಟ್ ಅಟೆಂಪ್ಟ್ ಮಾಡ್ಬೇಕು ಅನ್ನೋದನ್ನ ಐಡಿಯಾ ಹಾಕೋಬೇಕಾಗತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಒಂದು ಫ್ಯಾಕ್ಟರ್. ಏನಕ್ಕೆ ಅಂತಂದ್ರೆ, ನೀವು ಅಲ್ಲೋಗಿ ಯಾವ ಮಾಡ್ಯೂಲ್ ಅಟೆಂಪ್ಟ್ ಮಾಡ್ಲಿ ಅಂತ ಪರದಾಡೋದು ಬೇಡ. ನೀವು ಫಸ್ಟ್ ಫುಲ್ ಸಿಲೆಬಸ್ ನ ಅನಲೈಸ್ ಮಾಡಿ, ಫುಲ್ ಸಿಲೆಬಸ್ ನ ಅನಲೈಸ್ ಮಾಡಿಬಿಟ್ಟು ಈಸಿಯೆಸ್ಟ್ ಮಾಡ್ಯೂಲ್ ಎಲ್ಲ ಒಂದ್ ಕಡೆ ಗುರುತು ಹಾಕೊಂಡು, ಮಾಡರೇಟ್ ಮಾಡ್ಯೂಲ್ ಎಲ್ಲ ಒಂದ್ ಲಿಸ್ಟ್ ಮಾಡ್ಕೊಂಡು, ಡಿಫಿಕಲ್ಟ್ ಮಾಡ್ಯೂಲ್ ಎಲ್ಲ ಒಂದ್ ಲಿಸ್ಟ್ ಮಾಡ್ಕೊಂಡು, ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಈಸಿಯೆಸ್ಟ್ ಮಾಡ್ಯೂಲ್ ಇಂದ ಎಲ್ಲಾ ತರ ಸ್ಕ್ಯಾನ್ ಮಾಡ್ಬೇಕು. ಯಾವ ತರ ಕ್ವಶನ್ಸ್ ಕೊಟ್ಟಿದ್ದಾನೆ, ಹೆಂಗೆ ನಾವು ಇದಕ್ಕೆ ಆನ್ಸರ್ ಮಾಡ್ಬೇಕು, ಮತ್ತೆ ಏನೇನ್ ಟಾಪಿಕ್ಸ್ ತುಂಬಾ ಇಂಪಾರ್ಟೆಂಟ್, ಏನೇನ್ ಓದ್ಬೇಕು. ಸೊ ನಾನು ಈಸಿಯೆಸ್ಟ್ ಮಾಡ್ಯೂಲ್ ಯಾವ ರೀತಿ ಓದಿದ್ರೆ ನಾನು ಫುಲ್ ಮಾರ್ಕ್ಸ್ ಸಿಗುತ್ತೆ ಅಂತ ನೀವು ಗುರ್ತು ಹಾಕೊಂಡು ಅದಷ್ಟನ್ನು ಓದ್ಕೋಬೇಕು. ಮತ್ತೆ ಅಷ್ಟು ಈಸಿಯೆಸ್ಟ್ ಮಾಡ್ಯೂಲ್ ಅನ್ನೇ ನೀವು ಫಸ್ಟ್ ಅಟೆಂಪ್ಟ್ ಮಾಡ್ಬೇಕು. ಅವಾಗ ನಿಮ್ಗೆ ಎಕ್ಸಾಮ್ ರೇಟಿಂಗ್ ಅಲ್ಲೂ ಸುಲಭ ಆಗುತ್ತೆ, ಓದ್ಬೇಕಾದ್ರೂ ಸುಲಭ ಆಗುತ್ತೆ, ಒಳ್ಳೆ ಮಾರ್ಕ್ಸು ಸಿಗುತ್ತೆ. ಮತ್ತೆ ಮಾಡರೇಟ್ ಮಾಡ್ಯೂಲ್ ಅಷ್ಟೇ ಓದ್ಕೋಬೇಕು, ಅದ್ರಲ್ಲಿ ಇರೋದನ್ನೆಲ್ಲ ಸ್ಕ್ಯಾನ್ ಮಾಡಬೇಕು, ಚೆನ್ನಾಗಿ ಕ್ವಶನ್ ಪೇಪರ್ ಇಟ್ಕೊಂಡು ಎಲ್ಲಾ ಮೆಟೀರಿಯಲ್ಸ್ ಇಟ್ಕೊಂಡು ಸ್ಕ್ಯಾನ್ ಮಾಡಿ ಎಲ್ಲಾ ಇಂಪಾರ್ಟೆಂಟ್ ಟಾಪಿಕ್ಸ್ ಚೆನ್ನಾಗಿ ಓದ್ಬೇಕು. ಆಮೇಲೆ ಹೇಗೆ ಆನ್ಸರ್ ಬರೀಬೇಕು ಅಂತಾನು ಗುರ್ತಿಟ್ಕೊಂಡು ಆ ಮಾಡ್ಯೂಲ್ ನೆಕ್ಸ್ಟ್ ಅಟೆಂಪ್ಟ್ ಮಾಡಿ. ಆಮೇಲೆ ಡಿಫಿಕಲ್ಟ್ ಮಾಡ್ಯೂಲ್ ಇಂದ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ, what you do with respect to difficult module is nothing but you are supposed to take the easiest concept from the difficult modules and please to practice those easiest modules and easiest topics, and please to make sure that you write the easiest topics in your exam without fail. Right? First ನೀವು ಇಲ್ಲೇ ರೆಡಿ ಆಗ್ಬೇಕು. ನಾನು ಯಾವ ಮಾಡ್ಯೂಲ್ ನ ಫಸ್ಟ್ ಎಕ್ಸಾಮಿನೇಷನ್ ಅಟೆಂಪ್ಟ್ ಮಾಡ್ತೀನಿ ಅಂತ ನೀವು ಇಲ್ಲೇ ರೆಡಿ ಮಾಡ್ಕೋಬೇಕು. ಯಾಕಂದ್ರೆ ಕೆಲವೊಂದು ಮಾಡ್ಯೂಲ್ ಅಲ್ಲಿ ದೊಡ್ಡ ದೊಡ್ಡ ಕ್ವಶನ್ಸ್ ಇರುತ್ತೆ, ಟೈಮ್ ಜಾಸ್ತಿ ಹೋಗುತ್ತೆ ಅದರಿಂದ. ಸೊ ಹಂಗಾಗಿ ನೀವು ಅದನ್ನೆಲ್ಲಾನು ತಲೆನಲ್ಲಿ ಇಟ್ಕೊಂಡು, ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು, ನೀವು ಒಂದು ಮಾಡ್ಯೂಲ್ ಬರೋದ್ರೆ ಎಷ್ಟು ಟೈಮ್ ಆಗುತ್ತೆ ಅನ್ನೋದನ್ನೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಕೊಂಡು, ನೀವು ಇಲ್ಲಿಂದಾನೇ ನೀವು ಎಕ್ಸಾಮಿನೇಷನ್ಗೆ ನಾನು ಇದೇ ಮಾಡ್ಯೂಲ್ ಇಂದ ಸ್ಟಾರ್ಟ್ ಮಾಡಬೇಕು, ನಾನು ಹಿಂಗೆ ಬರಿಬೇಕು, ನಾನು ಇಷ್ಟೇ ಫಸ್ಟ್ ಕರೆಕ್ಟ್ ಆಗಿ ಇಷ್ಟನ್ನೇ ಪ್ರಿಪೇರ್ ಆಗ್ಬಿಟ್ಟು ಫಸ್ಟ್ ಇದನ್ನೇ ಬರಿಬೇಕು ಅಂತ ನೀವು ರೆಡಿ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ನಿಮ್ ಇವಾಲ್ಯೂಯೇಟರ್ಗೂ ಒಂದು ಒಳ್ಳೆ ಇಂಪ್ರೆಷನ್ ಬರುತ್ತೆ, ಒಳ್ಳೆ ರಿಸಲ್ಟ್ಸು ಸಿಗುತ್ತೆ ನಿಮ್ಗೆ ಅಲ್ವಾ. ಸೊ ಇದನ್ನೆಲ್ಲ ನೀವು ಮನೆಯಿಂದಾನೇ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದಾದ್ರೆ ಎಕ್ಸಾಮಿನೇಷನ್ ಇಸ್ ನಾಟ್ ದಟ್ ಡಿಫಿಕಲ್ಟ್. ರೈಟ್? ಐ ವಿಲ್ ಸೇ ದಿಸ್ ಒನ್ಸ್ ಅಗೇನ್, ನೀವು ಮನೆಯಲ್ಲೇ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಹೋದ್ರೆ, ಬಿಕಾಸ್ ಎಲ್ಲಾ ಮಾಡ್ಯೂಲ್ ಅಲ್ಲೂ ಒಂದೊಂದು ದೊಡ್ಡ ದೊಡ್ಡ ಕ್ವಶನ್ ಇರುತ್ತೆ. ಆಗ DSP ನೇ ತಗೊಳ್ಳಿ, ನಿಮ್ಗೆ ಯಾವ್ದಾದ್ರು DIF F50 ಮತ್ತೆ DIT F50 ಇದೆ, ಅದು ತುಂಬಾ ದೊಡ್ಡದಲ್ವಾ. ಅದನ್ನ ನೀವು ಮಾಡ್ತಾ ಕೂತ್ರೆ ಟೈಮ್ ಎಷ್ಟು ಹೋಗುತ್ತೆ ನಿಮ್ಗೆ, ಅದಕ್ಕೊಂದು 3/4 ಗಂಟೆನಾದ್ರೂ ಬೇಕಲ್ವಾ. ಕ್ಲೀನ್ ಆಗಿ ನೀವು ಚೆಕಿಂಗ್ ಮಾಡ್ತೀನಿ ಎಲ್ಲಾನು ನಾನು ಕರೆಕ್ಟ್ ಆಗಿ ಮಾಡಿದೀನೋ ಇಲ್ವೋ ಅನ್ನೋಕೆ ಹೋಗುತ್ತಲ್ವಾ ಟೈಮು. ಸೊ ಆ ತರ ಎಲ್ಲಾನು ನೀವು ತಲೆನಲ್ಲಿ ಇಟ್ಕೊಂಡು ನೀವು ಇಲ್ಲೇ ರೆಡಿ ಮಾಡ್ಕೋಬೇಕು. ಫಸ್ಟ್ ನಾನು ಇಷ್ಟು ಮುಗಿಸ್ಕೊತೀನಿ,
ಓದಕ್ಕೆ ಅಂಡ್ ಇದರಿಂದ ನನಗೆ ಒಂದು ಒಳ್ಳೆ ಸ್ಕೋರ್ ಬರುತ್ತೆ, ಪಾಸ್ಗಿಂತನೂ ಹೆಚ್ಚಿಗೆ ಸ್ಕೋರ್ ಬರುತ್ತೆ. ಮತ್ತೆ ಈ ಮಾಡ್ಯೂಲನ್ನೇ ನಾನು ಫಸ್ಟ್ ಅಟೆಂಪ್ಟ್ ಮಾಡ್ತೀನಿ. ಐ ಅಟೆಂಪ್ಟ್ ದೀಸ್ ಮಾಡ್ಯೂಲ್ಸ್ ಅಂಡ್ ಐ ಮೇಕ್ ದಿ ವ್ಯಾಲ್ಯೂಟರ್ ಇಂಪ್ರೆಸ್ಡ್. ಆಮೇಲೆ ನಾನು ಮುಂದೊಂದು ಫರ್ದರ್ ಮಾಡ್ಯೂಲ್ಸ್ನ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ನೀವು ಪ್ಲಾನ್ ಮಾಡ್ಕೊಂಡ್ರೆ ಇಲ್ಲಿಂದಾನೆ ಸೊ ನಿಮಗೆ ತುಂಬಾ ಸುಲಭ ಆಗುತ್ತೆ. ಸೊ ಇಲ್ಲಿಂದಾನೆ ನೀವೆಲ್ಲ ಪ್ಲಾನ್ ಮಾಡ್ಕೋಬೇಕು. ಯು ಹ್ಯಾವ್ ಎವ್ರಿಥಿಂಗ್ ವಿತ್ ಯು. ಕ್ವಶನ್ ಪೇಪರ್ ಇದೆ ನಿಮ್ಮ ಹತ್ರ, ಹಳೆ ವರ್ಷದ್ದು, ನಿಮ್ಮ ಹತ್ರ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಇದೆ, ನಿಮ್ಮ ಹತ್ರ ಒಂದು ರೆಫರೆನ್ಸ್ ಬುಕ್ ಆಗಿರ್ಬೋದು ಅಥವಾ ಒಳ್ಳೆ ಮೆಟೀರಿಯಲ್ ಇದೆ. ಸೊ ಎಲ್ಲ ಇರುವಾಗ ಇದನ್ನೆಲ್ಲ ನೀವು ಮನೇಲೆ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಇಟ್ ಇಸ್ ಮೋರ್ ಈಸಿಯರ್ ದನ್ ಎನಫ್, ರೈಟ್? ಎಸ್. ಸೊ ನೌ ಲೆಟ್ ಮಿ ಸ್ಟಾರ್ಟ್ ವಿತ್ ಪರ್ಟಿಕ್ಯುಲರ್ ಟಾಪಿಕ್ ಟುಡೇ. ಸೊ ಇವನ್ನೆಲ್ಲ ನಾವು ತಲೆಗೆ ಹಾಕೊಂಡು ಹೋಗಿ ನಿಮಗೆ ಪ್ರತಿಯೊಂದು ವಿಡಿಯೋಲು ಏನಾದ್ರು ಒಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಸಿಗ್ತಾನೆ ಇರುತ್ತೆ. ಸೊ ಯು ಕ್ಯಾನ್ ಮೇಕ್ ಶೋರ್ ದಟ್ ಯು ವಿಲ್ ಸ್ಟಡಿ ದಿಸ್ ಈಸಿಲಿ ವಿತೌಟ್ ಫೇಲ್ and you can pass the subject also without fail, right? So let me start with the topic. ಅದೇನೋ ಕೇಳೋದು ಇಲ್ಲ ಸಾಂಬಾರ್ ಕೊಡಕ್ಕೆ ಹೋಗ್ತಾರೆ ಅದೆಲ್ಲ ಕೇಳ್ಕೊಂಡು ಏನು ಕೇಳೋದು ಮಾತ್ರ ಕರೆಕ್ಟಾಗಿ ಹೋಗ್ತಾರೆ ಫೋನ್ ಹೋಗ್ತಿದ್ದಾರೆ ಅದನ್ನ ಕೇಳಕ್ಕೆ ಹೋದ್ರೆ ಫೋನ್ ಹೋಗ್ತಿದ್ದಾರೆ ಇವರು ಅಪ್ಪನ So let me start with the topic. So ಇವಾಗ ನಾವು ಸ್ಟಾರ್ಟ್ ಮಾಡ್ತೀನಿ. ಸೊ ರಿಲೇಶನ್ಶಿಪ್ ಬಿಟ್ವೀನ್ Z ಅಂಡ್ ಅದರ್ ಟೈಪ್ ಆಫ್ ಪ್ಯಾರಾಮೀಟರ್. ಸೊ ಇದರಲ್ಲಿ ಎಲ್ಲಾನು ಕೇಳಿದಾನೆ, 3 ಕೇಳಿದಾನೆ, A ಕೇಳಿದಾನೆ, B ಕೇಳಿದಾನೆ, C ಕೇಳಿದಾನೆ. ಸೊ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ಸ್ಟಡಿ ಆಲ್ ದ 3 without fail and you should not leave Y and Z parameters derivation without fail. ನೀವು ಯಾವ್ದನ್ನ ಬಿಟ್ರು Y and Z ಪ್ಯಾರಾಮೀಟರ್ಸ್ ಡಿರೈವೇಶನ್ ಬಿಡಕ್ ಹೋಗ್ಬೇಡಿ. ಆಮೇಲೆ ಬೇರೆದು T ಮತ್ತೆ H ಪ್ಯಾರಾಮೀಟರ್ ಸಾಲ್ವ್ ಮಾಡೋದಕ್ಕೆ ನಿಮಗೆ ಒಂದು ಸಿಂಪಲ್ ಟ್ರಿಕ್ ಇದೆ, ಅದನ್ನ ಹೇಳ್ಕೊಡ್ತೀನಿ ಇವತ್ತೇನೆ. ಹೇಳ್ಕೊಟ್ರೆ ನೀವು ಅದೇ ತರ ಅಪ್ಲೈ ಮಾಡ್ಬೋದು, ರೈಟ್? ಯು ಕ್ಯಾನ್ ಅಪ್ಲೈ ದ ಸೇಮ್ ಮೆಥಡಾಲಜಿ ವಿತೌಟ್ ಫೇಲ್. ಸೊ ಅದನ್ನ ನಾನು ಇಲ್ಲೇ ಹೇಳೋಕೆ ಇಷ್ಟಪಡ್ತೀನಿ ಸೊ ದಟ್ ಅದನ್ನ ಬೇರೆ ಎರಡಕ್ಕೂ ನೀವು ಅಪ್ಲೈ ಮಾಡ್ಬೋದು, ರೈಟ್? ದಟ್ ಇಸ್ ವಾಟ್ ಇಸ್ ದ ಥಿಂಗ್. ಅಂಡ್ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ವಾಚ್ ಆಲ್ ಮೈ ವಿಡಿಯೋಸ್ ಬಿಕಾಸ್ ಇಷ್ಟೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಎಲ್ಲ ನಿಮಗೆ ಸಿಗತ್ತೆ. ಸೊ ಲೈಕ್ ಇಟ್ಸ್ ಲೈಕ್ ಎ ಕಾಲೇಜ್. ಸೊ ನಾವು ಒಂದು ಕಾಲೇಜ್ಗೆನೆ ಟೀಚ್ ಮಾಡ್ತಾ ಇದೀವಿ ಅನ್ನೋ ರೀತಿ ವಿ ಆರ್ ಟ್ರೈಂಗ್ ಟು ಮೇಕ್ ಶೋರ್ ದಟ್ we'll teach you things in a better manner and we'll provide more tips and tricks for your examination. So ನಿಮಗೆ ಟಿಪ್ಸ್ ಅಂಡ್ ಟ್ರಿಕ್ಸ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಬ್ಲೈಂಡ್ ಸ್ಟಡಿಯಿಂಗ್ and hard work is not a good way right now, right? ಒಂದು ಕಾಲದಲ್ಲಿ ತುಂಬಾ ಕಷ್ಟಪಟ್ರೆ ಶ್ರಮ ಸಿಗುತ್ತೆ ಅಂತ ಹೇಳ್ತಾರೆ, ಬಟ್ ಇವಾಗ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಶ್ರಮ ಸಿಗುತ್ತೆ ಅಂತ ಹೇಳ್ತಾ ಇದೀವಿ, ರೈಟ್? now it is being changed. your hard work doesn't matter, your smart work does matter. because ಇವಾಗ ಯಾರೋ ಒಬ್ಬ 8 hours 9 hours ಓದ್ಬಿಟ್ಟು ಅವನು ಪಾಸ್, ಈಗ ಫಾರ್ ಎಕ್ಸಾಂಪಲ್ there are two students, say they study, one student study for 8 hours and one student study only for 4 hours. But the one student who studies for 8 hours, he has his marks as how much? 42 ಅಂತ ಅನ್ಕೊಳ್ಳಿ 100ಗೆ. I'll tell you. I'm sorry. Or let me consider that his marks is 50, right? Okay. So let me take it as 50 and let me say that the one guy who studies for 4 hours a day, his marks is 90. How his marks is 90? How this marks is 50? It is because he's done a smart work. Smart work ಅನ್ನ ಮಾಡಿದ್ದಾರೆ. ಸ್ಮಾರ್ಟ್ ವರ್ಕ್ ಅಂದ್ರೆ ಏನು? ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನ ಕಂಪ್ಲೀಟ್ ಅನಲೈಸ್ ಮಾಡೋದು, ಯಾವ್ಯಾವ ಮಾಡ್ಯೂಲ್ ತುಂಬಾ ಸುಲಭ ಇದೆ ಅಂತ ನೋಡ್ಕೊಳ್ಳೋದು, ಯಾವ್ಯಾವ ಮಾಡ್ಯೂಲ್ ಇಂದ ನಮ್ಗೆ ಸ್ಕೋರಿಂಗ್ ಇದೆ ಅಂತ ನೋಡ್ಕೊಳ್ಳೋದು, ಆಮೇಲೆ ಆ ಮಾಡ್ಯೂಲ್ ಅಲ್ಲಿ ಯಾವ್ಯಾವ ಸ್ಕೋರಿಂಗ್ ಇರೋ ಮಾಡ್ಯೂಲ್ ಅನ್ನೆಲ್ಲ ಒಂದ್ ಲಿಸ್ಟ್ ಮಾಡಿ ಆ ಮಾಡ್ಯೂಲ್ ಅಲ್ಲಿ ಎಷ್ಟು ತರ ಕ್ವಶನ್ಸ್, ಯಾವ ತರ ಕ್ವಶನ್ಸ್ ಬರುತ್ತೆ ಎಕ್ಸಾಮಿನೇಷನ್ಗೆ ಅನ್ನೋದನ್ನ ನೋಡೋದು, ಯಾವ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ನೋಡೋದು, ಮತ್ತೆ ಈಗ ನಿಮ್ಗೆ ಕೊಡ್ತಾ ಇರುವಂತ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅನ್ನ ಇಟ್ಕೊಂಡು ಯಾವ ರೀತಿ ಒಂದು ಆನ್ಸರ್ಸ್ ಬರಿಬೇಕು ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋವಂಥದ್ದು. ಇಂಥ ಕೆಲಸಗಳನ್ನೆಲ್ಲ ಮಾಡೋನೆ ಸ್ಮಾರ್ಟ್ ವರ್ಕರ್ ಅಂಡ್ ಹಿ ಇಸ್ ದ ಒನ್ ಹೂ ವಿನ್ಸ್ ದಿಸ್ ಎಕ್ಸಾಮ್, right? The one who studies just simply without knowing all those things by reading, like ಇವಾಗ ಎರಡು ಟಾಪಿಕ್ ಓದ್ತೀನಿ ಅಂತ ಕೂತ್ಕೊಂಡು ಫಸ್ಟ್ 2 ಟಾಪಿಕ್ ಓದೋದು, ಮತ್ತೆ ತಿರ್ಗಾ 3ನೇ ಟಾಪಿಕ್ ತಗೊಳ್ಳೋದು, 4ನೇ ಟಾಪಿಕ್ ತಗೊಳ್ಳೋದು, ಜಸ್ಟ್ ಬ್ಲೈಂಡ್ ಆಗಿ ಓದೋದು, ಆ ತರ ಓದೋರು ದೇ ಆರ್ ಹಾರ್ಡ್ ವರ್ಕರ್ಸ್ ಬಟ್ ದೇ ಡೋಂಟ್ ಗೇನ್ ದಟ್ ಗುಡ್ ರಿಸಲ್ಟ್, right? This is what I'm supposed to tell you. So ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಸ್ಮಾರ್ಟ್ ವರ್ಕ್ ನಿಮ್ಮಲ್ಲಿ ಬೇಕಾಗಿರುವಂತದ್ದು. So you require the smart work and if you do the smart work you can easily gain your exams. because ನಾವು ಓದ್ಬೇಕಾದ್ರೂ we found out that so ನಮ್ಗೆ ಬರೀ ಬ್ಲೈಂಡ್ ಆಗಿ ಓದಿದ್ರೆ ಸಾಕಾಗಲ್ಲ. ಸೊ ನಾವು ಕ್ವಶನ್ ಪೇಪರ್ಸು ಇರಬೇಕು, ಯಾವ ತರ ಕ್ವಶನ್ಸ್ ಬಂದಿದೆ ನೋಡಿ ಅದ್ರ ಮೇಲೆ ಹೆಚ್ಚು ಕ್ವಶನ್ಸ್ ವರ್ಕ್ ಮಾಡಬೇಕು, ಯಾವ ಮಾಡ್ಯೂಲ್ ಸುಲಭ ಇದೆ ಮತ್ತೆ ಯಾವ ಕ್ವಶನ್ ಪಕ್ಕಾ ಕೊಡ್ತಾನೆ ಯಾವ್ದನ್ನ ಕೊಡಲ್ಲ,
ಆಮೇಲೆ ಯಾವುದು ನಮಗೆ ತುಂಬಾ ಈಸಿಯೆಸ್ಟ್ ಮಾಡ್ಯೂಲು, ಯಾವ್ದ್ರಿಂದ ನಾವು ಈಸಿಯಾಗಿ ಸ್ಕೋರ್ ಮಾಡ್ಬೋದು, ನಮಗೆ ಒಂದು ಕಷ್ಟದ ಸಬ್ಜೆಕ್ಟ್ ಇದ್ರೆ ಈ ತರದೆಲ್ಲ ನೀವು ತಿಳ್ಕೊಂಡು ಎಲ್ಲಾನು ಅನಲೈಸ್ ಮಾಡಬೇಕು. ಸೊ ಪ್ರತಿಯೊಂದು ನೀವು ಅನಲೈಸ್ ಮಾಡಿದ್ದೆ ಆದ್ರೆ, ನಾನು ಹೇಳಿರೋ ಅಷ್ಟು ನೀವು ಅನಲೈಸ್ ಮಾಡಿ ಸಾಕು, ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿ ಸಾಕು. ಯಾವುದೇ ಥಿಯರಿಗಾಗ್ಲಿ ಪ್ರಾಬ್ಲಮ್ಗಾಗ್ಲಿ. ಇವಾಗ ನಾನು ಕಂಟ್ರೋಲ್ ಸಿಸ್ಟಮ್ ಈಸಿ ಅಂತ ಹೇಳಿದೀನಿ ಫಸ್ಟ್, ಕರೆಕ್ಟಾ? ಸೊ ನಾನು ಏನ್ ಪ್ಲಾನ್ ಹಾಕೊಟ್ಟು ನಿಮ್ಗೆ ಅನಲೈಸ್ ಮಾಡ್ಕೊಟ್ಟಿದ್ದೀನಲ್ಲ, ಅಷ್ಟು ನೀವು ಅನಲೈಸ್ ಮಾಡ್ಕೊಂಡು ಓದಿದ್ರು ಸಾಕು, ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಇಷ್ಟನ್ನ ನೀವು ಅನಲೈಸ್ ಮಾಡಬೇಕು. ನಿಮ್ಗೆ ಇವಾಗ ಏನ್ ಪರಿಸ್ಥಿತಿ ಇದೆ, ಫಾರ್ ಅನ್ E&C ಸ್ಟೂಡೆಂಟ್ ಆರ್ ಫಾರ್ ಅ ಟೆಲಿಕಾಮ್ ಸ್ಟೂಡೆಂಟ್ ಆರ್ ಫಾರ್ ಅನ್ EI ಸ್ಟೂಡೆಂಟ್, ದಟ್ ಇಸ್ ಎಲೆಕ್ಟ್ರಾನಿಕ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಸ್ಟೂಡೆಂಟ್ ಆರ್ ಫಾರ್ ಅ EEE ಸ್ಟೂಡೆಂಟ್, ಯಾರಾದ್ರೂ ಆಗ್ಲಿ, ಎಲೆಕ್ಟ್ರಾನಿಕ್ ಬ್ರಾಂಚ್ ಸ್ಟೂಡೆಂಟ್ಸ್ ಯಾರೇ ಆದ್ರೂ ಕೂಡ ಅವರಿಗೆ ಏನ್ ಇವಾಗ ಸಿಚುಯೇಷನ್ ಇದೆ ಅಂತಂದ್ರೆ, ಕರೆಂಟ್ ಅವರಿಗೆ ಬೇಕಾಗಿರೋವಂಥದ್ದು M&A ಸಬ್ಜೆಕ್ಟ್, ಡಿಜಿಟಲ್ ಸಬ್ಜೆಕ್ಟ್, ಮತ್ತೆ CCN, ದಟ್ ಇಸ್ ಕಂಪ್ಯೂಟರ್ ಕಮ್ಯುನಿಕೇಶನ್ ನೆಟ್ವರ್ಕ್ ಅಂಡ್ ಎಂಬೆಡೆಡ್ ಸಿಸ್ಟಮ್ ಅಂಡ್ VLSI ಡಿಸೈನ್. ಈ 5 ಸಬ್ಜೆಕ್ಟ್ ತುಂಬಾ ಮುಖ್ಯ ಆಗುತ್ತೆ ಯಾವ್ದಾದ್ರು ಒಂದು ಕಂಪನಿಗೆ ಸೇರ್ಬೇಕಾದ್ರೆ. ಬಟ್ ಇಫ್ ದ ವಿಲಿಂಗ್ ಟು ಜಾಯಿನ್ ಫಾರ್ C&C ಸಾಫ್ಟ್ವೇರ್ ಕಂಪನೀಸ್, ಅವರಿಗೆ ಬರುವಂತದ್ದು ಬರೀ C++, ಜಾವಾ, ಪೈಥಾನ್ ಮಾತ್ರ, ಬೇರೆ ಯಾವುದು ಬರೋದಿಲ್ಲ. ಸೊ ಅದಕ್ಕೆ ನೀವು ಇದನ್ನ ಈಸಿಯಾಗಿ ಪಾಸ್ ಮಾಡೋ ಒಂದು ದಾರಿನ ಹುಡ್ಕೋಬೇಕಾಗುತ್ತೆ. ಇವೆಲ್ಲ ನಿಮ್ಗೆ ಯಾವುದೇ ಇಂಟರ್ವ್ಯೂ ಅಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಸ್ಮಾರ್ಟ್ ವರ್ಕ್ ಮಾಡಿ ಇವನ್ನೆಲ್ಲ ಈಸಿಯಾಗಿ ಪಾಸ್ ಮಾಡ್ಕೊಳ್ಳಿ, ಯಾವುದೇ ತೊಂದರೆಗೊಳಗಾಗ್ಬಿಡಿ ಅಂತ ಹೇಳ್ತಾ ಇದು ಸ್ಟಾರ್ಟ್ ವಿತ್ ಟಾಪಿಕ್. ಸೊ ಸಿ ಹಿಯರ್, this is the equation for y parameter and this is the equation for z parameter, right? So ಇವಾಗ ಏನಾಗ್ತಾ ಇದೆ, y and z parameter ಗೆ equation ಇದೆ. ಸೊ ಇವಾಗ ನಾವೇನ್ ಮಾಡ್ಬೇಕು, we have to derive z parameters in terms of y parameter. That is what is supposed to do and how to do that. So ಹೇಗ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಅವರು ಇನ್ನೊಂದು ಮೆಥಡಾಲಜಿನ ಹೇಳಿದ್ದಾರೆ. So has done another methodology, but don't go into that methodology. ತುಂಬಾ ಈಸಿಯೆಸ್ಟ್ ಮೆಥಡಾಲಜಿ ಅಂದ್ರೆ ನಾವು ಇದು ಈ ತರಾನೇ ಮಾಡ್ಕೊಂಡು ಹೋಗೋಣ. ಓಕೆ, we are going to do the same methodology for that particular. okay, so ಈ ತರ ಮೆಥಡಾಲಜಿನೇ ಬಳಸೋಣಂತೆ. ಸೊ ಈ ತರ ಮೆಥಡಾಲಜಿ ಬಳಸಿದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ, ಸೊ ನಾನು ಹೇಳ್ಕೊಟ್ಬಿಡ್ತೀನಿ. ಸೊ ಇದೇ ತರ ನೀವೇನ್ ಮಾಡ್ಬೇಕು, T and H ಗೂ ಮಾಡ್ಬೇಕಾಗತ್ತೆ, ರೈಟ್? ಈಗ ನಮ್ಮ ಹತ್ರ ಏನ್ ಮಾಡ್ಬೇಕು, ನಾವಿವಾಗ ಫಸ್ಟ್ ಮತ್ತೆ ಸೆಕೆಂಡ್ ಇಕ್ವೇಶನ್ ಉಪಯೋಗಿಸಿ 3 and 4 ನ ಬರೆಸ್ತಾ ಇದೀವಿ. ನಾವೇನ್ ಮಾಡ್ತಾ ಇದೀವಿ, ಎಲ್ಲ ನಾವು ಮಾಡಿಫೈ ಮಾಡ್ತಾ ಇರೋದೇ ಫಸ್ಟ್ ಇಕ್ವೇಶನ್ ನ. ನಾವು ಸೆಕೆಂಡ್ ಇಕ್ವೇಶನ್ ಮುಖಾಂತರ V1 V2 ತಗೊಂಡು ನಾವೇನ್ ಮಾಡ್ತೀವಿ, ಅದನ್ನ ಫಸ್ಟ್ ಇಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಆ ಫಸ್ಟ್ ಇಕ್ವೇಶನ್ ನ ಸಿಂಪ್ಲಿಫೈ ಮಾಡ್ಬಿಟ್ಟು ನಾವೇನ್ ಮಾಡ್ತಿದೀವಿ, ವಿ ಆರ್ ಗೋಯಿಂಗ್ ಟು ಗೆಟ್ ದ ರಿಸಲ್ಟೆಂಟ್, ರೈಟ್? ಇದು ಪ್ರೋಸೆಸ್. ಯಾವತ್ತು ತಲೆಗೆ ಹಾಕೊಳ್ಳಿ, ನಿಮ್ಗೆ ಯಾವತ್ತು ವೇರಿ ಆಗೋದೇ ಫಸ್ಟ್ ಇಕ್ವೇಶನ್. ಸೊ ಸೆಕೆಂಡ್ ಇಕ್ವೇಶನ್ ಇಂದ ನೀವು ಫಸ್ಟ್ V1 ತಗೊಳ್ತೀರಾ, ಆಮೇಲೆ V2 ತಗೊಳ್ತೀರಾ, ಆಮೇಲೆ ನೀವೇನ್ ಮಾಡ್ತೀರಾ, ಫಸ್ಟ್ ಇಕ್ವೇಶನ್ ಇಂದ ನೀವು V2 ತಗೊಂಡ್ಬಿಟ್ರೆ ಏನ್ ಮಾಡ್ಬೇಕು, ಆ V2 ತೆಗೆದು ಸೆಕೆಂಡ್ ಇಕ್ವೇಶನ್ ಇಂದ ನೀವು V2 ತಗೊಂಡ್ಬಿಟ್ರೆ V2 ತಗೊಂಡ್ರೆ ಫಸ್ಟ್ ಇಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು V2 ಸೆಕೆಂಡ್ ಇಕ್ವೇಶನ್ ಇಂದ you will find out V2, then substitute to equation number 1 and then you are going to simplify that, wherein you are going to get the required resultant, right? So ಇವಾಗ ಫಸ್ಟ್ ಇನ್ ಜನರಲ್ ನೀವು ಯಾವುದೇ ಒಂದು ಈಕ್ವೇಶನ್ ಸಾಲ್ವ್ ಮಾಡ್ಬೇಕಾದ್ರೆ, ಮೀನ್ ಇಫ್ ಯು ಆರ್ ಸಾಲ್ವಿಂಗ್ ವಿತ್ ರೆಸ್ಪೆಕ್ಟ್ ಟು y parameters and terms of other parameters, the relationship or z or your t or h, ಫಸ್ಟ್ ಏನ್ ಮಾಡ್ಬೇಕು, ಈಕ್ವೇಶನ್ಸ್ ನ ಕಂಪೇರ್ ಮಾಡಬೇಕು. ಸೊ ವಿಚ್ ಈಕ್ವೇಶನ್ ಆರ್ ಸಪೋಸ್ ಟು ಕಂಪೇರ್, ಸೊ ಈ ಈಕ್ವೇಶನ್ಸ್ ನ ಕಂಪೇರ್ ಮಾಡಿದಾಗ ಸೊ ನಿಮ್ಗೆ ಏನಾಗುತ್ತೆ, ಸೊ ನಿಮ್ಗೆ ಈ ಪರ್ಟಿಕ್ಯುಲರ್ ಈಕ್ವೇಶನ್ ಬಂದ್ಬಿಟ್ಟು ಇಟ್ ಶುಡ್ ಲುಕ್ ಲೈಕ್ ಈಕ್ವೇಶನ್ ನಂಬರ್ 3. ಈಕ್ವೇಶನ್ ನಂಬರ್ 3 ಪ್ರಕಾರ ಅರ್ಥ ನಮ್ಗೆ ಇಲ್ಲಿ I1 ಇದೆ, ಇಲ್ಲಿ I2 ಇದೆ, ಇಲ್ಲಿ V1 ಇದೆ. ಬಟ್ ಏನಾಗ್ತಾ ಇದೆ, ಬಟ್ ನಿಮ್ಗೆ ಏನಾಗ್ತಾ ಇದೆ, ವಾಟ್ ಇಸ್ ದಟ್ ಗೋಯಿಂಗ್ ಟು ಹ್ಯಾಪನ್? ಸೊ ವಾಟ್ಸ್ ದಟ್ ಗೋಯಿಂಗ್ ಟು ಹ್ಯಾಪನ್ ಇಸ್ ದಟ್ ಹಿಯರ್ ಯು ಕ್ಯಾನ್ ಸಿ ದಟ್ ಇಟ್ ಇಸ್ V1 V2 and I1. ಇವಾಗ ಇಲ್ಲಿ ನೋಡ್ಬೋದು, ನಿಮ್ಗೆ I1 ಗೆ I1 ಇದೆ, V1 ಗೆ V1 ಇದೆ, ಬಟ್ your V1 is here, sorry V2 ಹಾಕ್ಬಿಟ್ನಾ, ಐ ಆಮ್ ಸೋ ಸಾರಿ. ಯಾ, V1 ಗೆ ಜಸ್ಟ್ ಅ ಮಿನಿಟ್, V1 ಗೆ V1 ಇದೆ, ಇಲ್ಲಿ I1 V1 is present, but see here it is I2 and here it is V2, right? ಸೊ ನಮ್ಗೆ ಇವಾಗ ಏನಾಗಿದೆ, ಈ ಇಕ್ವೇಶನ್ ಅಲ್ಲಿ ಇರುವಂತಹ ಮೂರು ಟರ್ಮಿನಾಲಜೀಸ್ ಏನು, I1 I2 V1, ನಮ್ಗೆ ಅದರಲ್ಲಿ ಎರಡು ಸ್ಯಾಟಿಸ್ಫೈ ಆಗಿದೆ. ನಮ್ಗೆ ಈಗ V1 ಇದೆ, ನಮ್ಗೀಗ I1 ಇದೆ, ಬಟ್ ನಮ್ಗೆ ಯಾವ್ದು ಅಭಾವ ಇದೆ, I2 ಶಾರ್ಟೇಜ್ ಇದೆ.
ಆಯ್ತಾ. ಸೊ I2 ಜಾಗದಲ್ಲಿ ಇಲ್ಲಿ ಏನ್ ಬಂದ್ಬಿಟ್ಟಿದೆ, V2 ಬಂದ್ಬಿಟ್ಟಿದೆ. ಸೊ ಅವಾಗ ನಾವೇನ್ ಮಾಡಬೇಕು, ಸೊ ಫಸ್ಟ್ V2 ನ ಎಲಿಮಿನೇಟ್ ಮಾಡಬೇಕು. ನಮ್ಗೆ V2 ನ ಎಲಿಮಿನೇಟ್ ಮಾಡಿದಾಗ ಏನಾಗುತ್ತೆ, I2 ಸಿಗತ್ತೆ. ನಾವು I2 ನ ಎಲಿಮಿನೇಟ್ ಮಾಡ್ಬೇಕಾ, ಇಲ್ಲ. ಯಾಕೆ, ಬಿಕಾಸ್ ನಾವು ಈ ಇಕ್ವೇಶನ್ ಏನು ಮಾಡ್ತಾನೆ ಇಲ್ಲ, ನಾವಿನ್ನ ಸುಮ್ಮನೆ ಇಟ್ಕೊಂಡ್ಬಿಟ್ಟಿದೀವಿ. ನಾವು ವೇರಿ ಮಾಡೋಕ್ ಹೊರಟಿರೋದೇ ಫಸ್ಟ್ ಈಕ್ವೇಶನ್ ಮಾತ್ರ ನಾವು ವೇರಿಯೇಷನ್ ಮಾಡ್ತಾ ಇರೋದು. ನಾವು ಸೆಕೆಂಡ್ ಈಕ್ವೇಶನ್ ಇಂದ ಒಂದು ಇದನ್ನ ತಗೊಂಡು ಸೆಕೆಂಡ್ ಇಕ್ವೇಶನ್ ಇಂದ ನಾವು v1 ನ ತಗೊಳ್ತೀವಿ ಅಥವಾ v2 ನ ತಗೊಳ್ತೀವಿ, ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದನ್ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ದಿಸ್ ಈಕ್ವೇಶನ್ ವಿಲ್ ಗೆಟ್ ವೇರಿಡ್ ಆಲ್ವೇಸ್, ರೈಟ್. ಈ ಈಕ್ವೇಶನ್ ಗೆ ನಾವು ಸಬ್ಸ್ಟಿಟ್ಯೂಟ್ ಅನ್ನ ಮಾಡ್ತೀವಿ, ಈ ಈಕ್ವೇಶನ್ ಅಲ್ಲಿ ಸಿಂಪ್ಲಿಫೈ ನ ಮಾಡ್ತೀವಿ. ಸೊ ಅದಕ್ಕೆ ಈ ಈಕ್ವೇಶನ್ ಅಲ್ಲಿರೋ v2 ನ ನಾವು ಎಲಿಮಿನೇಟ್ ಮಾಡಬೇಕು. ಹೌ ಡು ಎಲಿಮಿನೇಟ್ v2 ಫ್ರಮ್ ದಿಸ್ ಈಕ್ವೇಶನ್? ಸೊ ಯು ಹ್ಯಾವ್ ಟು extract v2 from this particular second equation. That is what is supposed to do, right. ಏನ್ ಮಾಡಬೇಕು, ಸೊ ಫಸ್ಟ್ ಸೆಕೆಂಡ್ ಒನ್ ಇಂದ ನೀವು v2 ಅನ್ನ ತಗೊಳ್ಬೇಕಾಗತ್ತೆ. ಸೊ ವಾಟ್ ಇಸ್ ಇಟ್ ಯು ಸಪೋಸ್ ಟು ಡೂ? ಸೊ ಸಪೋಸ್ ಟು ಡೂ ಸೇ it is equal to, so it is nothing but, so ಇಲ್ಲೇ ಬರ್ದಿದ್ದೀವಿ ನೋಡಿ ಆಲ್ರೆಡಿ, ಈಗ I wrote it today, so let me consider this itself. ಸೊ ಇವಾಗ ನೀವು ನೋಡ್ಬೋದು, ಸೊ ನಾವು ಸೆಕೆಂಡ್ ಈಕ್ವೇಶನ್ ಇಂದ v2 ನ ಎಕ್ಸ್ಟ್ರಾಕ್ಟ್ ಮಾಡಿ ಫಸ್ಟ್ ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ರೈಟ್. ಯಾ. ಸೊ ಇವಾಗ ನಮ್ಗೆ ಇನ್ನೊಂದನ್ನ ಕ್ಲಿಯರ್ ಮಾಡ್ಬಿಡ್ತೀನಿ. ಇಲ್ಲಿ ನಮ್ಗೆ I2 ಮತ್ತೆ V2 ಎರಡು ಬೇರೆ ಬೇರೆ ಇದೆ. ಸೊ ನಮ್ಗೆ ಇವಾಗ I2 ಬೇಕಾಗಿರೋ ಅಂತದ್ದು. ಸೊ I2 ಬೇಕಾಗಿದೆ ಅಂತಂದ್ರೆ ನಾವಿಲ್ಲಿ V2 ನ ಎಲಿಮಿನೇಟ್ ಮಾಡ್ಬೇಕು ಈ ಈಕ್ವೇಶನ್ ಇಂದ. ಈ ಈಕ್ವೇಶನ್ ಇಂದಾನೆ, ಯಾಕೆ ಅಂತಂದ್ರೆ ನಾವು ಈ ಈಕ್ವೇಶನ್ ಗೆ ಎಲ್ಲಾ ಪ್ರೋಸೆಸ್ ನ ಮಾಡುವಂತದ್ದು. ನಾವು ಸೆಕೆಂಡ್ ಈಕ್ವೇಶನ್ ನ ಏನಕ್ಕೆ ಇಟ್ಕೊಂಡಿದೀವಿ ಅಂತಂದ್ರೆ, ಆ ಸೆಕೆಂಡ್ ಈಕ್ವೇಶನ್ ಇಂದ ನಿಮ್ಗೆ ಯಾವ್ದನ್ನ ಎಲಿಮಿನೇಟ್ ಮಾಡಬೇಕು ಅದನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೋಸ್ಕರ ಇಟ್ಕೊಂಡಿರುವಂತದ್ದು. ಇವಾಗ ನಾವು v2 ನ ತೆಗಿಬೇಕಲ್ವಾ ಸೆಕೆಂಡ್ ಈಕ್ವೇಶನ್, ಫಸ್ಟ್ ಈಕ್ವೇಶನ್ ಇಂದ. ನಮ್ಗೆ v2 ಬೇಕಾಗಿಲ್ಲ, ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಸೆಕೆಂಡ್ ಈಕ್ವೇಶನ್ ಇಂದ v2 ಎಕ್ಸ್ಟ್ರಾಕ್ಟ್ ಅನ್ನ ಮಾಡಿ ಫಸ್ಟ್ ಈಕ್ವೇಶನ್ ಗೆ v2 ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಆವಾಗ v2 ಹೊರಟೋಗುತ್ತೆ. ಸೊ v2 ಹೊರಟೋಗುತ್ತೆ, ನಮ್ಗೆ ಅಲ್ಲಿ ಏನ್ ಬರುತ್ತೆ ಅದು ಸಿಗತ್ತೆ, ರೈಟ್. ಸಿ, so I'll eliminate that is y2 to v2 is equal to, if we shift this y21 v1 over here, you get I2 minus y21 v1, which is resulting in v2 is equal to I2 minus y21 v1 by y22, or your v2 is equal to, or your v2 is equal to, that is 1 by y22 I2 minus y12 by y22 v1, ಕರೆಕ್ಟ್ ಹೌದಲ್ವಾ. ಸೊ ಇವಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈ ಪ್ರೋಸೆಸ್ ನ ನೀವು ಯಾವುದೇ ಒಂದು ಇದು ಕೊಟ್ರು ಮಾಡಬೇಕು. ದಟ್ ಮೀನ್ಸ್ ದಟ್ ಇಫ್ ಯು ಆರ್ ಡೂಯಿಂಗ್ ಎನಿ ಆಫ್ ದ ಡಿರೈವೇಶನ್ ವಿತ್ ರೆಸ್ಪೆಕ್ಟ್ ಟು y parameter in terms of other parameter, z parameter in terms of other parameter, t parameter in terms of other parameter, and abcd parameters in terms of other parameters, so or h parameter in terms of other parameters, we are going to do the same process first ಮೊದಲನೇದು ಮತ್ತೆ ಮೂರನೇ ಈಕ್ವೇಶನ್ ನ ಕಂಪೇರ್ ಮಾಡ್ಕೋಬೇಕು. ಸೊ ಅಲ್ಲಿ ನಿಮಗೆ ಮೂರನೇ ಈಕ್ವೇಶನ್ ಅಲ್ಲಿ ನಿಮಗೆ ಯಾವ್ಯಾವ ಒಂದು ಟರ್ಮಿನಾಲಜೀಸ್ ಇದೆ ಅಂತ ನೋಡ್ಕೋಬೇಕು. I1 I2 I3 ನೋ, I1 I2 V1 ಅಥವಾ V1 V2 I2 ನೋ, ಅಥವಾ ಏನಿದೆ ಅಂತ ಫಸ್ಟ್ ನೋಡ್ಕೋಬೇಕು. ಸೊ ಏನ್ ಟರ್ಮಿನಾಲಜಿ ಇದೆ ಅಂತ ನೋಡ್ಕೋಬೇಕು. ಇವಾಗ ಇಲ್ಲೇನಿತ್ತು, I1 I2 ಮತ್ತೆ V1 ಇತ್ತು. ಸೊ ಇವಾಗ ಈ ಇಕ್ವೇಶನ್ ಅಲ್ಲಿ ನಮ್ಗೆ ಏನಾಗೋಯ್ತು, ನಮ್ಗೆ I1 ಇತ್ತು V1 ಇತ್ತು, ಬಟ್ ನಮ್ಗೆ I2 ಇರ್ಲಿಲ್ಲ. ಸೊ ನಮ್ಗೆ I2 ಬೇಕು ಅಂದ್ರೆ ಏನ್ ಮಾಡ್ಬೇಕಾಗಿತ್ತು, V2 ನ ಎತ್ತಾಕ್ಬೇಕಾಗಿತ್ತು, ಅಂದ್ರೆ V2 ಜಾಗದಲ್ಲಿ ಏನೋ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗಿತ್ತು. ಸೊ ಅದಕ್ಕೆ ನಾವು ಸೆಕೆಂಡ್ ಈಕ್ವೇಶನ್ ಇಂದ V2 ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇದನ್ನ ನಾವೇನ್ ಮಾಡ್ತೀವಿ, ಇಲ್ಲಿಗೆ ಒಂದು ಸಬ್ಸ್ಟಿಟ್ಯೂಟ್ ಅನ್ನ ಮಾಡ್ತೀವಿ. ದಟ್ ಇಸ್ ವಾಟ್ ಇಸ್ ವಿ ಡು, ರೈಟ್. ಸೊ ಅದೇ ತರ ನೀವು ಬೇರೆ ಈಕ್ವೇಶನ್ಗೂ ಚೆಕ್ ಮಾಡ್ಬೇಕಾಗುತ್ತೆ. ದಟ್ ಮೀನ್ಸ್ ದ ಜನರಲ್ ಪ್ರೋಸೆಸ್ ಇಸ್ ಟು ಚೆಕ್ ದ whatever the terminologies is present over here, that is whether I1 I2 V1 or I1 V1 I2 ಯಾವ್ದಿದ್ರು ನೀವು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಅದನ್ನ ಇದಕ್ಕೆ ಕಂಪೇರ್ ಮಾಡಿ. ಸೊ ಅವಾಗ ಇಲ್ಲಿ ಯಾವ ಟರ್ಮಿನಾಲಜಿ ಇದೆ ಅಂತ ನೋಡ್ಕೊಳ್ಳಿ, ಯಾವ್ದಿಲ್ಲ ಅದನ್ನ ನೀವು ಬೇಕು ಅಂತಂದ್ರೆ ನೀವು ಇದನ್ನ ಎಲಿಮಿನೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಅನ್ನ ಮಾಡ್ಕೊಳ್ಳಿ. ಐ ಗೆಸ್ ಯು ಅಂಡರ್ಸ್ಟುಡ್ ವಾಟ್ ಐ ಆಮ್ ಡೂಯಿಂಗ್ ಓವರ್ ಹಿಯರ್, ಅಂಡ್ ಅದನ್ನೇ ನೀವೇನ್ ಮಾಡ್ಬೇಕು, ಬೇರೆ ಎಲ್ಲಾದ್ರಲ್ಲೂ ಮಾಡ್ಬೇಕು, ರೈಟ್. ದಟ್ ಇಸ್ ವಾಟ್ ಇಸ್ ಸಪೋಸ್ ಟು ಡೂ ಫಾರ್ ಆಲ್ ದ ಅದರ್ಸ್. ಯು ಕ್ಯಾನ್ ಈಸಿಲಿ ಗೆಟ್ ಟು ನೋ ದಟ್, ರೈಟ್. ಯಾ. ಸೊ ದೆನ್ ಇವಾಗ ನಾವೇನ್ ಮಾಡ್ತೀವಿ,
ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ವೆನ್ ಐ ಟ್ರೈ ಟು ಸಬ್ಸ್ಟಿಟ್ಯೂಟ್ ದಿಸ್ ಐ ವುಡ್ ಬಿ ಗೆಟಿಂಗ್ ಇಟ್ ಆಸ್, ನನಗೆ ಇಲ್ಲಿ ಸ್ಪೇಸ್ ಇಲ್ಲ, ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬೇಕಾದ್ರೆ ನೀವೇ ಇದನ್ನ ಟ್ರೈ ಮಾಡ್ಬೋದು. ಸೊ ಇಟ್ ಇಸ್ ವೆರಿ ಮಚ್ ಈಸಿಯರ್. ಸೊ ಇವಾಗ ನಾನು y12 ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ ನಾನು ಇದನ್ನ ಒಂದಕ್ಕೆ ಹೇಳ್ಕೊಡ್ತೀನಿ, ಇನ್ನೊಂದಕ್ಕೆ ನೀವು ಅದೇ ತರ ಮಾಡ್ಕೊಂಬಿಡಿ. ಸೊ ಐ ಡೋಂಟ್ ಹ್ಯಾವ್ ಅ ಸ್ಪೇಸ್ ಹಿಯರ್, ಐ ಆಮ್ ಟ್ರೈಂಗ್ ಟು ಗೆಟ್ ಅ ಸ್ಪೇಸ್, ರೈಟ್. ಸೊ ಇಲ್ಲೂ ನಾನು ಮಾಡ್ಕೊಳ್ತೀನಿ, ಫಿನಿಶ್ ಇಟ್ ಆಫ್ ದಿಸ್, ರೈಟ್. ಯಾ, ಸೊ ಈಗ ಏನಾಗ್ತಾ ಇದೆ ನೋಡಿ, ಇಲ್ಲಿ 1/y22 I2 minus y12 by y22 v1, ರೈಟ್. ಇದು ನಿಮ್ಮ ಲಾಜಿಕ್. ಇದು ಈಕ್ವೇಟೆಡ್ ಟು ಏನು, ದಿಸ್ ಇಸ್ ಈಕ್ವೇಟೆಡ್ ಟು what, I1, ರೈಟ್. ಯಾ, ಸೊ ಇವಾಗ ನೀವು ಈ ತರ ಮಾಡ್ಕೊಂಡಾಗ ಸೊ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಯಾವ್ದನ್ನ ಕಂಡುಹಿಡಿಬೇಕು ಅನ್ನೋದಿರುತ್ತೆ, ಅಂದ್ರೆ ಯಾವ್ದಕ್ಕೆ ಈಕ್ವೇಟ್ ಆಗ್ಬೇಕು ಈಕ್ವೇಶನ್ ಅನ್ನೋದಿರುತ್ತೆ. ಸೊ ಅದು ನಿಮ್ಗೆ ಕಾಮನ್ ಆಗಿ ಬಂದ್ಬಿಡತ್ತೆ. ಇಲ್ಲಿ ನೋಡ್ಬೋದು ನೀವು v1 ಗೆ ಈಕ್ವೇಟ್ ಮಾಡ್ಬೇಕಲ್ವಾ, ಥರ್ಡ್ ಈಕ್ವೇಶನ್ ಏನಾಗಿದೆ, ಇಟ್ ಇಸ್ ನಥಿಂಗ್ ಬಟ್ z11 I1 plus z12 I2 is equal to v1. The third equation is equated to v1. So ನೀವಾಗ equation equate ಮಾಡಬೇಕಾಗಿರೋದು v1 ಗೆ, it should be in the form of, that is v1 is equal to xi1 plus yi2 ಫಾರ್ಮ್ ಅಲ್ಲಿ ಇರಬೇಕಲ್ವಾ, ರೈಟ್. xi1 plus yi2, or I can say x and y ಬದಲು z ಬರ್ಕೊಳ್ಳೋಣ, z11 and z12 ಬರ್ಕೊಳ್ಳೋಣ ಇಲ್ಲಿ. shall I write it, z11 and z12 ಅಲ್ವಾ. ಸೊ ಈ ತರ ಅಲ್ವಾ ನಿಮ್ ಈಕ್ವೇಶನ್ ಇರಬೇಕು. ಸೊ ಈ ಈಕ್ವೇಶನ್ ಏನಕ್ಕೆ ಈಕ್ವೇಟ್ ಆಗಬೇಕು, v1 ಗೆ ಈಕ್ವೇಟ್ ಆಗಬೇಕು. ಸೊ ನೀವು ಈ ಫಾರ್ಮ್ ಅಲ್ಲೇ ಬರೀಬೇಕು. ಸೊ ನಿಮ್ಗೆ ಈ ಜಾಗದಲ್ಲಿ ಏನ್ ಬರುತ್ತೆ ನೀವು ಫೈನಲ್ ಈಕ್ವೇಶನ್ ಮಾಡಿದಾಗ, ಸೊ ಅದನ್ನ z11 ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಮತ್ತೆ ಈ ಜಾಗದಲ್ಲಿ ಏನ್ ಬರುತ್ತೆ ನಾವು z12 ಅಂತ ಕನ್ಸಿಡರ್ ಮಾಡ್ತೀವಿ. ಹೆಂಗೆ ಅಂದ್ರೆ ನಿಮ್ಗೆ ಒಂದು ಈಕ್ವೇಶನ್ ಬರುತ್ತೆ ಲಾಸ್ಟ್ ಅಲ್ಲಿ ನೋಡಿಲಿ, ಈ ತರ ಇದನ್ನ ನೋಡೋದಾದ್ರೆ ನೋಡಿ, ನಿಮ್ಗೆ ಈ ತರದೊಂದು ಈಕ್ವೇಶನ್ ಬರುತ್ತೆ ಲಾಸ್ಟ್ ಅಲ್ಲಿ, ಕರೆಕ್ಟ್ ಅಲ್ವಾ. ಸೊ ಈ ತರ ಒಂದು ಈಕ್ವೇಶನ್ ಬಂದ್ಮೇಲೆ ನೀವೇನ್ ಮಾಡ್ಬೇಕು, ಸೊ ಈ ಈಕ್ವೇಶನ್ ಬಂದ್ಬಿಟ್ಟು 3 ಗೆ ಕಂಪೇರ್ ಮಾಡ್ಬೇಕು. ಅದೇ ರೀತಿ ನೀವು ಇಲ್ಲೂ ಮಾಡ್ಕೊಳ್ತೀರಾ. 3 ಕಂಪೇರ್ ಮಾಡಿದಾಗ ಏನಾಗುತ್ತೆ, ಸೊ ನೋಡಿ 3 ಕಂಪೇರ್ ಮಾಡಿದಾಗ ನೋಡಿ, i1 i1 ಇದೆ. ಸೊ ಈ z11 ಜಾಗದಲ್ಲಿ ಏನಿದೆ, a ಬೈ ಸಿ ಇದೆ, ಅದಕ್ಕೆ z11 a ಬೈ ಸಿ ಅಂತ ತಗೋತೀವಿ. ಇಲ್ಲಿ z12 ಜಾಗದಲ್ಲಿ ಏನಿದೆ, ad ಮೈನಸ್ ಬಿ ಸಿ ಬೈ ಸಿ ಆಗುತ್ತೆ. ಸೊ ಅವಾಗ ಇದು ಡೆಲ್ಟಾ ಟಿ ಬೈ ಸಿ ಆಗುತ್ತೆ. ಸೊ ಅದೇ ತರ ಇಲ್ಲೂ ಕೂಡ, ಸೊ ಅದೇ ತರ ಇಲ್ಲೂ ಕೂಡ ಆಗತ್ತೆ. ಸೊ ಇಲ್ಲಿ ನೋಡಿ v1 ಇದೆ ಅಲ್ವಾ, ಸೊ v1 ಗೆ ತಾನೇ ಈಕ್ವೇಶನ್ ಈಕ್ವೇಟ್ ಆಗ್ಬೇಕು. ಅದೇ ರೀತಿ ನೋಡಿ ಇಲ್ಲಿ v1 ನಿಮ್ಗೆ ಕಾಮನ್ ಬಂದ್ಬಿಡತ್ತೆ. ದಟ್ ಇಸ್ ವಾಟ್ ಇಸ್ ಹ್ಯಾಪನ್ ವೆನ್ ಯು ಡೂ ಇಟ್, ರೈಟ್. ಕ್ಲೀನ್ ಆಗಿ ನೋಡ್ಕೊಳ್ಳಿ, ಯಾವುದು ಇಲ್ಲ ನಿಮಗೆ ಅದನ್ನ ಯಾಕೆ ಚೇಂಜ್ ಇದೆ ಅದನ್ನ ಎಲಿಮಿನೇಟ್ ಮಾಡ್ಬಿಡಿ ಅಷ್ಟೇ. ಬಟ್ ನೀವು ಎಲಿಮಿನೇಟ್ ಮಾಡ್ಬೇಕಾದ್ರೆ ನೀವು ಥರ್ಡ್ ಈಕ್ವೇಶನ್ ಇಂದ ಎಲಿಮಿನೇಟ್ ಮಾಡಂಗಿಲ್ಲ, ಫೋರ್ತ್ ಈಕ್ವೇಶನ್ ಇಂದಾನೇ ಎಲಿಮಿನೇಟ್ ಮಾಡಬೇಕು. ಸೊ ಅದಕ್ಕಾಗಿ ನೀವು ಸೆಕೆಂಡ್ ಈಕ್ವೇಶನ್ ಇಂದ ನೀವು ಯಾವ್ದನ್ನ ಎಲಿಮಿನೇಟ್ ಮಾಡ್ಬೇಕು ಅಂತಿರ್ತೀರೋ ಅದನ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ದಟ್ ಇಸ್ ವಾಟ್ ಇಸ್ ಸಪೋಸ್ ಟು ಡೂ, ರೈಟ್. we've extracted v2 from the second equation ಅಲ್ವಾ. v1 ನಮ್ಗೆ ಫಸ್ಟ್ ಈಕ್ವೇಶನ್ ಅಲ್ಲಿ v2 ಹೋಗ್ಬೇಕು ತಾನೆ, ನಮ್ಗೆ v2 ಬೇಡ ನಮ್ಗೆ ಫಸ್ಟ್ ಈಕ್ವೇಶನ್ ಅಲ್ಲಿ. ಸೊ ಅದಕ್ಕೆ v2 ಜಾಗದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಲ್ಲ ಏನಾರು. ಸೊ ಅದಕ್ಕೆ ನಾವು v2 ಗೆ ಈಕ್ವೇಟ್ ಮಾಡಿದ್ವಿ ಸೆಕೆಂಡ್ ಈಕ್ವೇಶನ್, v2 ಗೆ ಈಕ್ವೇಟ್ ಮಾಡ್ಬಿಟ್ಟು ನಮ್ಗೆ ಈ ತರ ರಿಸಲ್ಟೆಂಟ್ ಬಂತು ಸೆಕೆಂಡ್ ಈಕ್ವೇಶನ್ v2 ಗೆ ಈಕ್ವೇಟ್ ಮಾಡಿದಾಗ. ಸೊ v2 ನ ತೆಗೆದು ಇಲ್ಲಿ ಹಾಕ್ಬಿಟ್ಟಾಗ ನಮ್ಗೆ ಏನಾಯ್ತು, ಇಲ್ಲಿ ನೋಡಿ ಇಲ್ಲಿ i2 ಬಂತು, v1 ಬಂತು, ಬಟ್ ಎಲ್ಲೂ ನಮ್ಗೆ v2 ಇಲ್ಲ. ದಟ್ ಮೀನ್ಸ್ ದಟ್ ಯು ಆರ್ ಗೆಟಿಂಗ್ ಅ ಪ್ರಾಪರ್ ಈಕ್ವೇಶನ್, ರೈಟ್. ಯಾ, ಈ ತರ ಒಂದು ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಯಾವ ರೀತಿನಾರು ಅರ್ಥ ಮಾಡ್ಕೊಳ್ಳಿ, ಬಟ್ ಏನು ಅಂತಾರೆ ಇದು ನನ್ನ ಲಾಜಿಕ್ ಅಷ್ಟೇ, ರೈಟ್. ಯಾ, ಸೊ ದೆನ್ ಇದಕ್ಕೆ ಸ್ಪೆಸಿಫಿಕ್ ರೀಸನ್ ಆ ತರ ಈ ತರ ಏನೂ ಇಲ್ಲ. ಸೊ ಇದೇ ರೀಸನ್ಗಾಗೆ ನಾವು ಮಾಡ್ತಾ ಇರೋವಂಥದ್ದು. ನಮ್ಗೆ ಯಾವ್ದು ಬೇಡ ಅದನ್ನ ತೆಗೆದಾಕೋಸ್ಕರ ನಾವು ಅದನ್ನ ಸೆಕೆಂಡ್ ಈಕ್ವೇಶನ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಮತ್ತೆ ಅದನ್ನ ಫಸ್ಟ್ ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಕೂಡ ಮಾಡ್ತೀವಿ. ಮಾಡಿದಾಗ ನಮ್ಗೆ v2 ಹೊರಟೋಗುತ್ತೆ, v2 ಎಲ್ಲೂ ಇರೋದಿಲ್ಲ. ಸೊ ನಮ್ಗೆ ಏನು ಒಂದು ಬೇಕಾಗಿರುತ್ತೆ ನಮ್ಗೆ ಅದೇ ಸಿಗತ್ತೆ ವಾಪಸ್, ರೈಟ್. ಯಾ, ಸೊ ನಾವು ಹಿಯರ್ ಇದನ್ನ ನಾವು ಸಿಂಪ್ಲಿಫೈ ಮಾಡೋದು ಹೆಂಗೆ, ಸೊ ಇವಾಗ ನಾವ್ ಇದನ್ನ ಕಾಮನ್ ತೆಗಿಬೇಕು. ವಿ ಹ್ಯಾವ್ ಟು ರಿಮೂವ್ y11 v1 as ಕಾಮನ್. ಇವಾಗ ನಾವು v1 ಕಾಮನ್ ತೆಗೆದ್ರೆ ಸೊ ಏನಾಗುತ್ತೆ, ಇಟ್ ಇಸ್ ನಥಿಂಗ್ ಬಟ್ y11 ಮೈನಸ್ y12 by y22 y12 and just a minute, I'm so sorry students, I'll just make you in a clear manner. So this is y21 students, I'm really sorry for the distraction. That is what I was checking with it. Yeah, this is y21. So idu bandu y21, this here is also y12, okay, y12 y21, it is by y22 into v1.
ಸೊ ಹೊರಗೆ ತೆಗೆದ್ವಲ್ವಾ. ಸೊ ಹಿಯರ್ ಇಟ್ ಬಿಕಮ್ಸ್ ಪ್ಲಸ್ y12 by y22 into y2. ದೆನ್ ಸೊ ಏನ್ ಮಾಡ್ಬೇಕು ಇವಾಗ ನೆಕ್ಸ್ಟ್ ಅಂದ್ರೆ ಇದನ್ನ ನೀವು y22 ಕಾಮನ್ ತೆಗೆದಾಗ ಸೊ ಹಿಯರ್ ಯು ಗೆಟ್ y11 y22 minus y12 y21 into v1 ಬರುತ್ತೆ ಅವಾಗ ವಿಚ್ ಐ ಕ್ಯಾನ್ ಗೆಟ್ ಇಟ್ ಆಸ್ that is equal to so here v1 into so I guess you can see v1 into delta y by y22 v1. So ಇಲ್ಲಿ v1 ಬೇಡ, I'm sorry I wrote it this thing v1 ಕಾಮನ್ ತೆಗೆದಾಕಿದೀವಲ್ವಾ, ಸೊ ಏನಕ್ಕೆ v1 ಬರೆಯೋದು ಬೇಡ. ಸೊ it is y22 and once again it is plus what I can say it is plus. ಸೊ ಏನ್ ಮಾಡ್ತೀರಾ y12 by y22 into i2 right which is equal to ಬರೆಯೋದು ಮರಿಬೇಡಿ. is equal to ನೇ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಲ್ಲಿ ಆಯ್ತಾ. is equal to what it is equated to i1 right. ಸೊ ಇವಾಗ ಏನ್ ಮಾಡ್ತೀರಾ ನೆಕ್ಸ್ಟ್, ಸೊ ನಾವಿವಾಗ we have to shift this to this side right. ಇದನ್ನ ಈ ಕಡೆ ಶಿಫ್ಟ್ ಮಾಡಬೇಕು, ಈಕ್ವಲ್ ಟು ಸೈಡ್ಗೆ ಶಿಫ್ಟ್ ಮಾಡಬೇಕು. ಈಕ್ವಲ್ ಟು ಸೈಡ್ಗೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ, ಸೊ ಇಟ್ ಇಸ್ ನಥಿಂಗ್ ಬಟ್ ಇದು ಲಾಜಿಕ್. ನೀವೇನ್ ಮಾಡ್ತೀರಾ ಎಷ್ಟೋ ಜನ y11 y22 minus y12 by y21 divided by y22 ಅಂತ ಬರೀತೀರಾ. ಅದನ್ನ ಮಾಡೋದಕ್ಕೆ ಹೋಗ್ಬೇಡಿ ದಯವಿಟ್ಟು. ಪ್ಲೀಸ್ ಟು ರಿಮೆಂಬರ್ ದಟ್ y11 y22 minus y12 into y21 is nothing but delta y. ಡೈರೆಕ್ಟ್ ಆಗಿ ಇಲ್ಲೇ ಡೆಲ್ಟಾ y ಅಂತ ಬರೆದ್ಬಿಡಿ, ತುಂಬಾ ಈಸಿ ಆಗುತ್ತೆ. ಲಾಸ್ಟ್ ಅಲ್ಲಿ ಬರೆಯೋಕ್ಕಿಂತ ಇಲ್ಲೇ ಬರೆದ್ರೆ ತುಂಬಾ ಸುಲಭ ಆಗುತ್ತೆ. So if I shift this to that side, so you are going to get it as that is equal to so your v1 into delta y divided by y22 which is equal to i1 minus y12 by y22 into i2 ಕರೆಕ್ಟಾ. ಸೊ ಇದಲ್ವಾ, ಸೊ ಓಕೆ ಕರೆಕ್ಟ್ ಯಾ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ತೀರಾ, ಸೊ ಇಟ್ ಇಸ್ ನಥಿಂಗ್ ಬಟ್ your v1 is equal to ಸೊ ಏನಾಗುತ್ತೆ, ಸೊ ಇಫ್ ಯು ಟೇಕ್ i1 divided by delta y whole divided by just a minute. ಸೊ ಇದೆಲ್ಲ ಇದು ನೀವು ಒಂದು ನೋಡ್ಕೊಂಡ್ರೆ ಹಿಂಗೆ ಫಾಲೋ ಮಾಡ್ಬೇಕಾಗುತ್ತೆ ಎಲ್ಲದಕ್ಕೂ, ಏನು ಚೇಂಜಸ್ ಆಗಲ್ಲ. ಇದೇ ಪ್ರೊಸೀಜರ್ ಫಾಲೋ ಮಾಡಬೇಕು, ಬಟ್ ಅಲ್ಲಿ ಈಕ್ವೇಶನ್ ತಕ್ಕಂಗೆ ಇವೆಲ್ಲ ಬದಲಾಗುತ್ತೆ. ಬಟ್ ಇದೇ ಪ್ರೋಸೆಸ್ ನ ನೀವು ಮಾಡಬೇಕು. ನೋಡಿ ಇಲ್ಲಿ ನೀವು v2 ನ ಎಕ್ಸ್ಟ್ರಾಕ್ಟ್ ಮಾಡಿದ್ರಿ ಫಸ್ಟ್, ಸೆಕೆಂಡ್ ಈಕ್ವೇಶನ್ ನ v2 ಗೆ ಈಕ್ವೇಟ್ ಮಾಡಿದ್ರಿ, ಆಮೇಲೆ v2 ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮ್ಗೆ ಥರ್ಡ್ ಈಕ್ವೇಶನ್ ಏನಕ್ಕೆ ಈಕ್ವೇಟ್ ಆಗಿತ್ತು ಅದು ಕಾಮನ್ ಬಂದ್ಬಿಡುತ್ತೆ. ಆಮೇಲೆ ನೀವು ಅದನ್ನ ಕಾಮನ್ ತಗೊಳ್ತೀರಾ, ಕಾಮನ್ ತಗೊಂಡ್ಬಿಟ್ಟು ನೀವೇನ್ ಮಾಡ್ತೀರಾ, ಕಾಮನ್ ಎಲ್ಲ ತಗೊಂಡ್ಮೇಲೆ ನೀವು ಈ ತರ ಬರೆದು ಸೊ ದೆನ್ ಯು ಶಿಫ್ಟ್ ದಿಸ್ ಪರ್ಟಿಕ್ಯುಲರ್ ಟು ಜಸ್ಟ್ ಅ ಮಿನಿಟ್. ನೋಡಿ ಇಲ್ಲಿ ಈ ತರ ಬರ್ಕೊಳ್ತೀರಾ, ಈ ತರ ಬರ್ಕೊಂಡು ಈ ಪರ್ಟಿಕ್ಯುಲರ್ ನ ಇಲ್ಲಿ ಶಿಫ್ಟ್ ಮಾಡ್ತೀರಾ, ಆಮೇಲೆ ಇದೇ ಪ್ರೋಸೆಸ್ ಮಾಡ್ತೀರಾ. ಸೊ ಕರೆಕ್ಟ್ ಆಗಿ ಈ ಪ್ರೋಸೆಸ್ ನ ನೋಡ್ಕೊಳ್ಳಿ. ಇದೇ ಪ್ರೋಸೆಸ್ ನ ನೀವೇನ್ ಮಾಡ್ಬೇಕು, ಫಾಲೋ ಮಾಡ್ಬೇಕು ಫಾರ್ ಆಲ್ ದ ಅದರ್ ಪ್ಯಾರಾಮೀಟರ್ಸ್ ಆಲ್ಸೋ ರೈಟ್. ಇದೇ ಪ್ರೋಸೆಸ್ ನ ಫಾಲೋ ಮಾಡ್ಬೇಕು. ಪ್ರೊಸೀಜರ್ ಸೇಮ್ ಇದೆ ಬಟ್ ಈಕ್ವೇಶನ್ಸ್ ಬೇರೆ ಇದೆ. ಸೊ ಈಕ್ವೇಶನ್ ತಕ್ಕಂಗೆ ನೀವು ನಿಮ್ಮ ಒಂದು ಆನ್ಸರ್ ಬದಲಾಗುತ್ತೆ ಬಟ್ ಪ್ರೋಸೆಸ್ ಸೇಮ್ ಇರುತ್ತೆ. ಫಸ್ಟ್ ಪ್ರೋಸೆಸ್ ಈಕ್ವೇಟ್ ಚೆಕ್ ಮಾಡ್ಕೋಬೇಕು ಎರಡು ಈಕ್ವೇಶನ್ ನ, 1 ಮತ್ತೆ 3 ನ ಕಂಪೇರ್ ಮಾಡ್ಕೋಬೇಕು. ಅದಾದ್ಮೇಲೆ ನೀವು ಅಲ್ಲೇ ನಿಮ್ಗೆ ಡಿಸೈಡ್ ಆಗೋಗುತ್ತೆ ಯಾವ್ದು ನಿಮ್ಗೆ ಬೇಕಾಗಿಲ್ಲ ಅಂತ. ಸೊ ಆವಾಗ ನೀವು ಬೇಡದಿರೋ ಅಂತದ್ನ ನೀವೇನ್ ಮಾಡ್ಬೋದು, ಅದನ್ನ ನೀವು ತೆಗೆದಾಕ್ಬಿಡ್ಬೋದು. ಹೆಂಗ್ ತೆಗೆದಾಕ್ಬಿಡ್ಬೋದು, ಯಾವ್ದು ಬೇಡದಿರೋ ಟರ್ಮ್ ನಿಮ್ಗೆ v2 ಅಲ್ವಾ, ಸೊ v2 ನ ಈಕ್ವೇಟ್ ಮಾಡ್ಕೊಳ್ಳಿ ಸೆಕೆಂಡ್ ಈಕ್ವೇಶನ್. ಆ v2 ತೆಗೆದು ಫಸ್ಟ್ ಒನ್ಗೆ ಹಾಕಿ, ಫಸ್ಟ್ ಒನ್ಗೆ ಹಾಕ್ಬಿಟ್ಟು ನೀವು ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಇಲ್ಲಿ ಥರ್ಡ್ ಈಕ್ವೇಶನ್ ಯಾವ್ದಕ್ಕೆ ಈಕ್ವೇಟ್ ಆಗಿತ್ತು ಅದು ಕಾಮನ್ ಬರುತ್ತೆ. ಸೊ ಅದನ್ನ ಕಾಮನ್ ತಗೊಂಡ್ಬಿಟ್ಟು ಈ ತರ ಎಲ್ಲ ಮಾಡಿ ಮತ್ತೆ ತಿರ್ಗಿ have to do like this and then you're going to shift this to the other side and you're going to do the process. ಬಟ್ ಇಲ್ಲಿ ಏನಾಗುತ್ತೆ, ಇವೆಲ್ಲ ಚೇಂಜಸ್ ಆಗುತ್ತೆ. ಏನಕ್ಕೆ, ಬಿಕಾಸ್ ಅದು ಬೇರೆ ಪ್ಯಾರಾಮೀಟರ್ ಪ್ಲಸ್ ಈಕ್ವೇಶನ್ಸ್ ಚೇಂಜ್ ಆಗೋದ್ರಿಂದ ರೈಟ್. ಸೊ ಇದನ್ನ ನೋಡ್ಕೊಳ್ಳಿ, ಇದೇ ತರ ಬೇರೆ ಪ್ಯಾರಾಮೀಟರ್ಸ್ ಟ್ರೈ ಮಾಡಿ. ಇಟ್ ಇಸ್ ವೆರಿ ಮಚ್ ಈಸಿಯರ್. ನಾನು ಹೆಚ್ ಅಂಡ್ ಡಿ ಪ್ಯಾರಾಮೀಟರ್ಗೆ ಫೋಟೋ ಕಳಿಸ್ಕೊಡ್ತೀನಿ, ಸೊ ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ರೈಟ್. ಇದೇ ಪ್ರೋಸೆಸ್ ನ ನೀವು ಅದಕ್ಕೂ ಅಪ್ಲೈ ಮಾಡಿ ಅಂತ ಹೇಳ್ತಾ, ಸೊ ಐ ವಿಲ್ ಜಸ್ಟ್ ಟೇಕ್ ದಿಸ್.
ಸೊ 4 ಕಾಮನ್ ಪ್ರೋಸೆಸ್ ಅದೇನೆ ನಿಮಗೆ. ಫಸ್ಟ್ ಎಲಿಮಿನೇಷನ್ ಆಫ್ ಎನಿ ಟರ್ಮಿನಾಲಜಿ ಫ್ರಮ್ ದ ಫಸ್ಟ್ ಈಕ್ವೇಶನ್, ಅದಾದ್ಮೇಲೆ ನಿಮ್ಗೆ ಅದ್ರ ಜಾಗಕ್ಕೆ ನೀವು ಒಂದು ವ್ಯಾಲ್ಯೂ ಅನ್ನ ಹಾಕಿದಾಗ, ಸೊ ಅದು ಸಿಂಪ್ಲಿಫೈ ಮಾಡಿದಾಗ ಸೊ ನಿಮ್ಗೆ ಕಾಮನ್ ಸಿಗತ್ತೆ. ಅದನ್ನ ಏನ್ ಕಾಮನ್ ಸಿಗತ್ತೆ ಅದನ್ನ ಕಾಮನ್ ತೆಗಿತೀರಾ. ಕಾಮನ್ ತೆಗೆದ್ಬಿಟ್ಟು ನೀವು ಸಿಂಪ್ಲಿಫೈ ಮಾಡಿ, ಯು ಆರ್ ಗೋಯಿಂಗ್ ಟು ಗೆಟ್ ದ ರಿಕ್ವೈರ್ಡ್ ರಿಸಲ್ಟೆಂಟ್, ರೈಟ್. ಇದೇ ತರ ಎಲ್ಲಾ ಪ್ಯಾರಾಮೀಟರ್ಸ್ಗೂ ನೀವು ಟ್ರೈ ಮಾಡ್ಬೋದು. ಸೊ ದಯವಿಟ್ಟು ಟ್ರೈ ಮಾಡಿ. ಟಿ ಅಂಡ್ ಹೆಚ್ ಪ್ಯಾರಾಮೀಟರ್ಗೆ ನಾನು ಮಾಡೋದಿಕ್ ಹೋಗಲ್ಲ, ಬಿಕಾಸ್ ಐ ವಾಂಟ್ ಟು ಡೂ ಮೆನಿ ಅದರ್ ಥಿಂಗ್ಸ್ ವಿಚ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯು. ಟಿ ಅಂಡ್ ಹೆಚ್ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳಿಲ್ಲ, ಸೊ ನೀವೇ ಈಸಿಯಾಗಿ ಟ್ರೈ ಮಾಡ್ಬೋದು. ನಾನು ಇವಾಗ್ಲೇ ನಾನು ಐ ಪುಟ್ ಇಟ್ ಆನ್ ದ ಕಮ್ಯುನಿಟಿ ಪೇಜ್, ರೈಟ್. ಪ್ಲೀಸ್ ಟು ಲುಕ್ ಅಟ್ ದಟ್ ಅಂಡ್ ಪ್ಲೀಸ್ ಟು ಪ್ರಾಕ್ಟಿಸ್ ದಟ್ ವಿತೌಟ್ ಫೇಲ್. ಇದೆರಡನ್ನೂ ನೀವು ಕ್ಲೀನ್ ಆಗಿ ನೋಡಿ ಅರ್ಥ ಮಾಡ್ಕೊಂಡಿದ್ರೆ ಸೊ ನೀವೇನ್ ಮಾಡ್ಬೋದು ಅಂತಂದ್ರೆ ತುಂಬಾ ಈಸಿಯಾಗಿ ಟಿ ಅಂಡ್ ಹೆಚ್ ಅನ್ನ ಮಾಡ್ಬೋದು ವಿತೌಟ್ ಎನಿಬಡೀಸ್ ಹೆಲ್ಪ್, ರೈಟ್. ಓಕೆ, ಸೊ ಇವಾಗ v1 ಏನಾಯ್ತು. ಸೊ ಇಫ್ ಯು ಟೇಕ್ ಡೆಲ್ಟಾ y by y22, ಸೊ ಏನಾಯ್ತು. ಸೊ ಇದನ್ನ ನೀವು ಶಿಫ್ಟ್ ಮಾಡಿ, ಮೇಲಕ್ಕೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ, ಇಟ್ ಇಸ್ ನಥಿಂಗ್ ಬಟ್ ಸೊ ಇಟ್ ಇಸ್ y22 by delta y ಆಗುತ್ತೆ. ಸೊ ಇಫ್ ಯು ಟೇಕ್ ಇಟ್ ಟು ದ ಅಪ್ವರ್ಡ್ ಸೈಡ್, ಇಟ್ ವಿಲ್ ಬಿಕಮ್ y22 by delta y into i1 minus what I can say y12 by y22, ಅಥವಾ ನೀವೇನ್ ಹೇಳ್ಬೋದು y12 by delta y. ಏನಕ್ಕಪ್ಪ delta y ಆಗುತ್ತೆ ಅಂತ ಅಂದ್ರೆ, ಸೊ ಇಫ್ ಯು ಡಿವೈಡ್ y12 by y22 ಹೋಲ್ ಡಿವೈಡೆಡ್ ಬೈ delta y ಡಿವೈಡೆಡ್ ಬೈ y22, ಸೊ ಇಲ್ಲೊಂದು y22 ಇದೆ, ಇಲ್ಲೊಂದು y22 ಇದೆ, ಕ್ಯಾನ್ಸಲ್ ಆಗೋಯ್ತಲ್ವಾ. ಸೊ ಇಲ್ಲಿ ಓನ್ಲಿ ಗೆಟ್ ಇಟ್ ಆಸ್ y12 by delta y. ದಟ್ ಇಸ್ ವಾಟ್ ಇಸ್ ದ ಥಿಂಗ್, ಆಯ್ತು, ಕರೆಕ್ಟಾ? ಯಾ. ಸೊ ಇಷ್ಟು ಬರುತ್ತೆ. ಸೊ ಇಷ್ಟು ಬಂದ್ಮೇಲೆ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಸೊ ಯು ಆರ್ ಸಪೋಸ್ ಟು what I can say, what is supposed to do. So you are supposed to take the compare with the equation number 3. If you compare with equation number 3, this fifth equation, if you compare with 3, so then you are going to get the resultant as, that is z11 is equal to y22 by delta y I, y22 by delta y, and z12 is equal to minus y12 by delta y. That is what is we have got here, right. ಬಂತಲ್ವಾ ಇದೇ ಈಕ್ವೇಶನ್. ನೋಡಿ, ಇವ್ರು ಮಾಡಿರೋ ಮೆಥಡಾಲಜಿ ಏನಿದೆ ಬೇರೆ ಇದೆ. ಸೊ ನಾವ್ ಮಾಡಿರೋ ಮೆಥಡಾಲಜಿ ಏನಿದೆ, ಒರಿಜಿನಲ್ ಮೆಥಡಾಲಜಿ ಮಾಡಿದೀವಿ, ನಮಗೂ ಇದೇ ಸಿಕ್ಕಿದೆ ಅಲ್ವಾ, ಕರೆಕ್ಟ್ ಅಲ್ವಾ? ಓಕೆ, ಸೊ ಐ ಆಮ್ ಶೋಕೇಸಿಂಗ್ ಯು ದಟ್ ಬೋತ್ ಯು ಕ್ಯಾನ್ ಡೂ ಅಂಡ್ ಯು ವಿಲ್ ಗೆಟ್ ದ ರಿಸಲ್ಟೆಡ್. ಇದೇ ರೀತಿ ನೀವೇನ್ ಮಾಡ್ತೀರಾ, ಸೆಕೆಂಡ್ ಒನ್ಗೂ ಮಾಡ್ತೀರಾ. ಸೆಕೆಂಡ್ ಒನ್ಗೆ ಏನ್ ಮಾಡ್ತೀರಾ, ಇವಾಗ ನೀವೇನ್ ಮಾಡ್ಬೇಕು, ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಿಮ್ಗೆ. ಬೇರೆದು ನಾವು ಮಾಡ್ಬೇಕಲ್ವಾ, ಇನ್ನ 2 ಮಾಡ್ಬೇಕಲ್ವಾ. ಇವಾಗ ಟೈಮ್ ಜಾಸ್ತಿ ಆಗಿದೆ, ಬಿಕಾಸ್ ನಿಮ್ಗೆ ಜಾಸ್ತಿ ಟೈಮ್ ನಾವು ತಗೊಂಡಷ್ಟು ನಿಮ್ಗೆ ಏನಾಗುತ್ತೆ, ಒಂಥರ ನೋಡೋದಕ್ಕೆ ಇದಾಗುತ್ತೆ. ಸೊ ಯು ಆಲ್ವೇಸ್ ಆರ್ ವೆರಿ ಕೀನ್ ಟು ಲರ್ನ್ ಇಟ್ ಇನ್ ಅನ್ ಈಸಿಯರ್ ಅಂಡ್ ಅ ನೀಟ್ ಮ್ಯಾನರ್ ವಿತ್ ಲೆಸ್ ಅಮೌಂಟ್ ಆಫ್ ಟೈಮ್. ಸೊ ಆದಷ್ಟು ನಾವು ಅದನ್ನ ಉಳಿಸ್ಕೊತಾ ಇದೀವಿ, ಬಟ್ ಹಂಗೂ ಹಿಂಗೂ ಹೋಗುತ್ತೆ. ಯಾಕಂದ್ರೆ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದ್ರಿಂದ ಸೊ ಅದನ್ನು ಸೇರಿಸಿ ನಿಮ್ಗೆ ಟೈಮ್ ಹೋಗುತ್ತೆ. ಬಟ್ ನಿಮ್ಗೆ ಆ ಟಿಪ್ಸ್ ಅಂಡ್ ಟ್ರಿಕ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಎಕ್ಸಾಮಿನೇಷನ್ಗೆ. ಯಾರು ಕರೆಕ್ಟ್ ಆಗಿ ನೋಡಿ ಅದನ್ನ ಯೂಸ್ ಮಾಡ್ಕೊಳ್ತೀರಾ, ಸೊ ನಿಮ್ಗೆ ಅದ್ರ ಅನುಭವ ಆಗುತ್ತೆ. ಅಂಡ್ ಯು ಕ್ಯಾನ್ ಕಾಮೆಂಟ್ me back in the comment section saying that this is very helpful, right? Yes. So then let me come here. So ಈಗ ನೀವು 1 ಇಂದ 4 ಕಂಪೇರ್ ಮಾಡ್ಕೊಳ್ಳಿ, ಯಾಕಂದ್ರೆ ನೀವು ಚೇಂಜ್ ಮಾಡೋದೇ ಫಸ್ಟ್ ಈಕ್ವೇಶನ್ ಅಲ್ವಾ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ನೋಡಿ, ಇಲ್ಲಿ i1 ಇದೆ, i1 ಇದೆ, v2 ಇದೆ, v2 ಇದೆ. ನಮ್ಗೆ ಇಲ್ಲಿ i1 ಬೇಕು, ಸಾರಿ, ನಮ್ಗೆ ಇಲ್ಲಿ i2 ಬೇಕು, ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ v1 ಇದೆ i2 ಜಾಗದಲ್ಲಿ. ಸೊ ಇವಾಗ ಏನ್ ಮಾಡ್ಬೇಕು ನಾವು, v1 ಎತ್ತಾಕ್ಬಿಡ್ಬೇಕು, ಅವಾಗ ನಿಮ್ಗೆ i2 ಸಿಗಕ್ಕೆ ಸುಲಭ ಆಗುತ್ತೆ. ಸೊ ನಾವು v1 ಏನಕ್ಕೆ ತೆಗಿಬೇಕು ಅಂತಂದ್ರೆ ಇವೆರಡನ್ನೇ ತಾನೇ ಉಪಯೋಗಿಸ್ಕೊಂಡು ನಾವು ಮಾಡ್ತಾ ಇರೋವಂಥದ್ದು. ಈ these 3 and 4 are kept for comparison and this 1 and 2 is kept for solving, ರೈಟ್. ಸೊ ಹಂಗಾಗಿ ನಾವು ಫಸ್ಟ್ ಈಕ್ವೇಶನ್ ನಾವು ಯೂಸ್ ಮಾಡ್ಕೋತಾ ಇರೋದ್ರಿಂದ ಸಾಲ್ವ್ ಮಾಡೋದಕ್ಕೆ, ಅಥವಾ ಸಬ್ಸ್ಟಿಟ್ಯೂಷನ್ಗೆಲ್ಲ ಫಸ್ಟ್ ಈಕ್ವೇಶನ್ ನಾವು ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ಸೆಕೆಂಡ್ ಈಕ್ವೇಶನ್ ಏನಕ್ಕೆ ಯೂಸ್ ಮಾಡ್ತಿದೀವಿ ಅಂದ್ರೆ ನಾವು ಯಾವ ಟರ್ಮ್ ಬೇಡ ಆ ಟರ್ಮ್ ನ ನಾವು ಈಕ್ವೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಾ ಇರೋವಂಥದ್ದು. ಸೊ ಸೆಕೆಂಡ್ ಈಕ್ವೇಶನ್ ನಾವ್ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ, ಇವಾಗ ನಮ್ಗೆ v2 ಬೇಡ ಅಂತ ಹೇಳಿದಕ್ಕೆ ನಾವು ಸೆಕೆಂಡ್ ಈಕ್ವೇಶನ್ v2 ಗೆ ಕಂಪೇರ್ ಮಾಡ್ಬಿಟ್ವಿ ಅಲ್ವಾ. ಸೊ ಅದಕ್ಕೆ ನಾವು ಬಳಸ್ಕೊಳ್ಳುವಂಥದ್ದು. ಫಸ್ಟ್ ಈಕ್ವೇಶನ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಸಬ್ಸ್ಟಿಟ್ಯೂಟಿಂಗ್ ಅಂಡ್ ಸಿಂಪ್ಲಿಫೈಯಿಂಗ್ ಗೆ ಬಳಸ್ತೀವಿ. ಸೊ ದಟ್ ಇಸ್ ವೈ ವಿ ಆರ್ ಗೋಯಿಂಗ್ ಟು ಕಂಪೇರ್ ದ ಫಸ್ಟ್ ಈಕ್ವೇಶನ್ ವಿತ್ ದ ಫೋರ್ತ್ ಈಕ್ವೇಶನ್ ವೇರ್ ವಿ ಫೌಂಡ್ ಔಟ್ ದಟ್ i2 and v1 is different. So I'll eliminate v1 and I'll equate this to v1. So v1 ಗೆ equate ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, so you will get it as that is equal to, so what I can say my 1 by v2 y21
here correct. 1 by y21 I2, right? 1 by y21 into y2 minus y22 by y21 into what I can say v1, right? ಇದು ಬರುತ್ತೆ, ಸೊ v1 ಬರುತ್ತಾ, ನೋ ಐಮ್ ಸಾರಿ v2 and ಇದನ್ನ ನೀವು ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಟು ಸಬ್ಸ್ಟಿಟ್ಯೂಟ್ ಈಕ್ವೇಶನ್ ನಂಬರ್ 1 and ನೀವು ಈಕ್ವೇಶನ್ ನಂಬರ್ 1 ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ನೋಡಿ ಇಲ್ಲೂ ಒಂದು v2 ಇದೆಯಾ, here also there is one v2 and here also there is one v2 wherein whatever the equated fourth equation ಯಾವ್ದಕ್ಕೆ ಈಕ್ವೇಟ್ ಆಗಿದೆ, v2 ಗೆ ಈಕ್ವೇಟ್ ಆಗಿದೆ, ಆ v2 ನೇ ನಿಮಗೆ ಕಾಮನ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏನ್ ಹೇಳ್ಕೊಟ್ಟಿದೀನಿ ಅದೇ ತರ ಫಾಲೋ ಮಾಡ್ತಾ ಹೋಗಿ ವಿಲ್ ಗೆಟ್ ದ ಸೇಮ್ ರಿಸಲ್ಟೆಡ್, ರೈಟ್? ಸೊ ನೀವು ಇವತ್ತೇ ಇದನ್ನ ನೋಡ್ಕೊಂಡು ಟಿ ಮತ್ತೆ ಹೆಚ್ ಪ್ಯಾರಾಮೀಟರ್ ಟ್ರೈ ಮಾಡಿದ್ರೆ ಸೊ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಪ್ರೊಸೀಜರ್ ಎಲ್ಲ ಸೇಮೇ, ನಾವೇನ್ ಪ್ರೊಸೀಜರ್ ಮಾಡ್ತಾ ಇದೀವಿ ಅದು ಸೇಮೇ ಇರುತ್ತೆ, ಬಟ್ ನಿಮ್ಮ ಒಂದು ಪ್ಯಾರಾಮೀಟರ್ ಮತ್ತೆ ಅದ್ರ ಈಕ್ವೇಶನ್ ತಕ್ಕಂಗೆ ನಿಮ್ಮ ಸ್ಟೆಪ್ಸ್ಗಳು ಚೇಂಜ್, ನಿಮ್ಮ ಸ್ಟೆಪ್ಸ್ಗೆ ಗಳು ಒಂಥರ ಡಿಫ್ರೆಂಟ್ ಸ್ಟೆಪ್ಸ್ ಇರುತ್ತೆ ಅಷ್ಟೇ, ಬಟ್ ಪ್ರೋಸೆಸ್ ಮಾತ್ರ ಸೇಮ್, ಆಯ್ತಾ? ಸೊ ಇವೆಲ್ಲ ಸ್ವಲ್ಪ ಚೇಂಜ್ ಇರುತ್ತೆ, ಯಾಕಂದ್ರೆ ನಿಮ್ ಯಾವ ಈಕ್ವೇಶನ್ ತಗೊಂಡಿರ್ತೀರ ಮತ್ತೆ ಯಾವ್ದಕ್ ನೀವು ಅದನ್ನ ಇದ್ ಮಾಡ್ತೀರಾ, ಸೊ ಅದ್ರ ಮೇಲೆ ಹೋಗುತ್ತೆ, right? Yes, and do the same process. You will get this resultant, say that is minus y12 by delta y and plus y11 by delta y ಬರುತ್ತೆ. ಸೊ ನಿಮ್ಗೆ ಹಂಗೂ ಬೇಕು ಅಂತ ಅನ್ನೋದೇ ಆದ್ರೆ ಸೊ ಐ ವಿಲ್ ಜಸ್ಟ್ ಮೇಕ್ ಶೋರ್ ದಟ್ ಐ ವಿಲ್ ಜಸ್ಟ್ ಡೂ ಇಟ್. ಸೊ ಇವಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಇಲ್ಲೇ ಸಣ್ಣ ಚೇಂಜಸ್ ಅನ್ನ ಮಾಡ್ತೀನಿ. ಸೊ ಐ ವಿಲ್ ರೈಟ್ ದಿಸ್ ಆಸ್, just a minute, I guess I couldn't erase. So here is okay now. So this is y12 v2. ಇಲ್ಲ ಅಂತಂದ್ರೆ ನಾನು ಇದನ್ನ ಬರ್ದೇ ಕಳಿಸ್ತೀನಿ. ಐ ಜಸ್ಟ್ ಮೇಕ್ ಶೋರ್ ದಟ್ ಐ ಜಸ್ಟ್ ರೈಟ್ ಇಟ್ ಅಂಡ್ ಶೇರ್ ಇಟ್ ಟು ಯು ಸೊ ದಟ್ ಯು ವಿಲ್ ಗೆಟ್ ಟು ನೋ ಥಿಂಗ್ಸ್ ಇನ್ ಅನ್ ಈಸಿಯರ್ ಮ್ಯಾನರ್, ರೈಟ್? ಸೊ ಇವಾಗ ನೀವು ನೋಡೋದಾದ್ರೆ ಸೊ ನೆಕ್ಸ್ಟ್ ಪರ್ಟಿಕ್ಯುಲರ್ ಟಾಪಿಕ್ ನ ನೋಡೋದಾದ್ರೆ z21 ಏನು ಮೈನಸ್ y21 ಬೈ ಡೆಲ್ಟಾ y and z22 is equal to y11 by delta y. ಸೊ ಇವಾಗ ನೆಕ್ಸ್ಟ್ ಏನಂತಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ z and t ಪ್ಯಾರಾಮೀಟರ್. ಸೊ ನಾನು ಮಾಡೋ ಪ್ರೋಸೆಸ್ ನ ನೋಡ್ಕೊಳ್ಳಿ, ಅದನ್ನೇ t ಮತ್ತೆ h ಗೆ just a minute student, ಅದನ್ನೇ t ಮತ್ತೆ h ಗೆ ಅಪ್ಲೈ ಮಾಡಿ, ಆಯ್ತಾ? So here, okay, so here you can see that ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಮತ್ತೆ 1 and 3 ಗೆ ಕಂಪೇರ್ ಮಾಡಿದಾಗ ನಿಮ್ಗೆ v1 ಗೆ v1 ಇದೆಯಾ ಇಲ್ಲಿ, ಮತ್ತೆ ನಿಮ್ಗೆ i2 ಗೆ i2 ಇದೆಯಾ, ಮತ್ತೆ ನಿಮ್ಗೆ ಏನಾಗುತ್ತೆ v2 ಮತ್ತೆ i1 ಚೇಂಜ್ ಆಗ್ತಾ ಇದೆ. ಸೊ ಇವಾಗ ಏನ್ ಮಾಡ್ಬೇಕು, ನಾವು v2 ನ ಎಲಿಮಿನೇಟ್ ಮಾಡ್ಬೇಕು. ನೋಡಿ ಇಲ್ಲೂ ಅದೇ ಸ್ಥಿತಿ ಬಂತು. ಸೊ ಇವಾಗ v2 ನ ಎಲಿಮಿನೇಟ್ ಮಾಡಿದಾಗ ಏನ್ ಬರುತ್ತೆ, ಯು ವಿಲ್ ಗೆಟ್, if you take v2 from this equation or if you extract v2 from this equation, or you can simply say that if you equate this equation to v2, so then you are going to get it as 1 by c into i1 plus d by c into i2. ಸೊ ಇದನ್ನ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ ಇಲ್ಲಿ ಏನಾಗುತ್ತೆ, ಎ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಅವಾಗ a by c i1 plus a d by c into i2 minus b i2 is equal to v1 ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಏನಾಯ್ತು ನೋಡಿ, i2 ನೇ ಕಾಮನ್ ಇದೆ ಅಲ್ವಾ, ಸೊ ನಿಮ್ಗೆ ಯಾವ್ದು ಕಾಮನ್ ಬಂದ್ಬಿಟ್ಟು, ಸೊ ನಿಮ್ಗೆ i2 ಕಾಮನ್ ಬರುತ್ತೆ. ಸೊ ಇಫ್ ಯು ಟೇಕ್ i2 as ಕಾಮನ್, ಸೊ ದೆನ್ ವಾಟ್ ಇಸ್ ದಟ್ ಗೋಯಿಂಗ್ ಟು ಹ್ಯಾಪನ್ ಇಸ್ ದಟ್, ಸೊ ನಿಮ್ಗೆ i2 ಕಾಮನ್ ಬಂದಾಗ ಏನಾಗುತ್ತೆ, ಸೊ ಇಟ್ ಇಸ್ ನಥಿಂಗ್ ಬಟ್, ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಟೇಕ್ i2 as ಕಾಮನ್, wherein you get, so that is ad by c and minus b and this a by c i1 will remain as it is, which is equal to v1. ಇಲ್ಲೇನಾಗಿದೆ, ನಿಮ್ಗೆ i2 ಕಾಮನ್ ಬಂದಿದೆ, ಬಟ್ ನಿಮ್ಗೆ ಇಲ್ಲೇನಾಯ್ತು, ನಿಮಗೆ ಯಾವ್ದಕ್ಕೆ ಈಕ್ವೇಟ್ ಆಗ್ಬೇಕಾಗಿತ್ತು ಅದು ಕಾಮನ್ ಆಗಿ ಬಂದಿಲ್ಲ ಅಲ್ವಾ. ಸೊ ಇವಾಗ ನಮ್ಗೆ v1 ಗೆ ಈಕ್ವೇಟ್ ಆಗ್ಬೇಕಾಗಿತ್ತು, ಬಟ್ v1 ಕಾಮನ್ ಆಗಿ ಬಂದಿಲ್ಲ. ಸೊ ಇಲ್ಲಿ i2 ಕಾಮನ್ ಆಗಿ ಬಂದಿದೆ, ತಲೆ ಕೆಡ್ಸ್ಕೋಬೇಡಿ, ಯಾಕೆಂದ್ರೆ ಇಲ್ಲೂ v1 ಗೆ ಈಕ್ವೇಟ್ ಆಗಿದೆ, ಇಲ್ಲೂ ನಿಮ್ಗೆ v1 ಗೆ ಈಕ್ವೇಟ್ ಆಗಿದೆ. ಸೊ ಇಲ್ಲಿ v1 ಗೆ ಈಕ್ವೇಟ್ ಆಗಿದ್ರು ಕೂಡ you have a different terminology wherein you have to eliminate the terminology. ಸೊ ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಪ್ರೋಸೆಸ್ ಮಾಡ್ತಾ ಇದೀವಿ. ಇಲ್ಲಿ v1 ಗೆ ಈಕ್ವೇಟ್ ಆಗಿರೋದ್ರಿಂದ ಸೊ ಇಟ್ ಇಸ್ ನಥಿಂಗ್ ಬಟ್ ನೋ ಇಶ್ಯೂಸ್, ಯು ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ವಿತೌಟ್ ಫೇಲ್. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಈಗ ಫಸ್ಟ್ ಈಕ್ವೇಶನ್ ಮತ್ತೆ ಥರ್ಡ್ ಈಕ್ವೇಶನ್
ಎರಡೂನು ಒಂದಕ್ಕೆ ಈಕ್ವೇಟ್ ಆಗ್ಬಿಟ್ಟಿದ್ರೆ, ಎರಡೂನು ಒಂದೇ ಟರ್ಮ್ಗೆ ಈಕ್ವೇಟ್ ಆಗಿದ್ರೆ, if it is equated to a term say v1, then it is very much easier to solve without fail and we not to do more and more process. ಇವಾಗ ನೋಡಿ ಲೈಟು ಕಾಮನ್ ತೆಗೆದ್ಬಿಟ್ವಿ ಅಲ್ವಾ. ಸೊ ಇವಾಗ ತುಂಬಾ ಸಿಂಪಲ್. ಇವಾಗ ಏನಾಯ್ತು, ನಮ್ಗೆ ಇಲ್ಲಿ i1 ಸಿಕ್ಬಿಟ್ಟು ಇಲ್ಲಿ i2 ಸಿಕ್ಬಿಟ್ಟು ನಮ್ಗೆ ಬೇಕಾದ್ರೆ ಸಿಕ್ತಲ್ಲ. ಇಲ್ಲಿ i1 ಇದೆ, ಇಲ್ಲಿ i2 ಇದೆ. ಸೊ ಇದನ್ನ ಮಾತ್ರ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ? ಇಟ್ ಇಸ್ ನಥಿಂಗ್ ಬಟ್ AD minus BC by C, which I can say that ಡೆಲ್ಟಾ ಟಿ ಬೈ ಸಿ ಸಿಕ್ಬಿಡ್ತಲ್ವಾ ನಮ್ಗೆ. ಡೆಲ್ಟಾ ಟಿ ಬೈ ಸಿ i2 ಸಿಕ್ತಲ್ವಾ ನಮ್ಗೆ. ನಮ್ಗೆ i1 i2 ಸಿಕ್ತು, v1 ಸಿಕ್ತು. ಈ ತರ ಕ್ವಶನ್ ಸಿಕ್ಕರೆ ಇನ್ನೂ ಈಸಿ ನಮ್ಗೆ. ಬೇರೆ ಮುಂದಕ್ಕೆ ನಾವು i2 ಇಂಟು ದಿಸ್ ಪರ್ಟಿಕ್ಯುಲರ್ ಇಸ್ ಈಕ್ವಲ್ ಟು v1 ಮೈನಸ್ a ಬೈ ಸಿ i1 ಮಾಡ್ಕೊಂಡು ಹೋಗೋದು, ಮತ್ತೆ i2 ಇಸ್ ಈಕ್ವಲ್ ಟು ಮಾಡಿ ಎಲ್ಲಾನು ಡಿವೈಡ್ ಮಾಡೋದು, ಅವೆಲ್ಲ ಪ್ರೋಸೆಸ್ಸೇ ಇಲ್ಲ ಇಲ್ಲಿ. ಕರೆಕ್ಟ್ ಅಲ್ವಾ? Yes, so this is what is you get, and if you compare 5 and 3, you are going to get it as z11 is equal to a by c and z12 is equal to delta t by c. So this is what is the required resultant, right? So ಇವಾಗ ನಿಮಗೆ ತುಂಬಾ ಈಸಿಯಾಗಿ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ ಅಲ್ವಾ. So it is very much easier that you understand all the things without fail, ರೈಟ್. ಸೊ ಇಲ್ಲಿ v1 ಗೆ ಈಕ್ವೇಟ್ ಆಗಿರೋದ್ರಿಂದ ನಿಮ್ಗೆ i1 ಮತ್ತೆ i2 ನಿಮ್ಗೆ ತುಂಬಾ ಈಸಿಯಾಗಿ ಸಿಕ್ಬಿಡತ್ತೆ. ಸೊ ಇಲ್ಲಿ i1 ಸಿಕ್ಬಿಡ್ತು, ಇಲ್ಲಿ i2 ಸಿಕ್ಬಿಡ್ತು. ಬಟ್ ಇದೊಂಚೂರು ಸಿಂಪ್ಲಿಫೈ ಮಾಡೋದ್ರಿಂದ we try to simplify this and we got this resultant, and when we try to compare this with 3, your z11 is nothing but a by c and z12 is nothing but ad minus bc whole divided by c, right? Yes. ಸೊ ನೆಕ್ಸ್ಟ್ 2 ಇಂದ ಏನಾಗ್ತಾ ಇದೆ, ಸೊ ನಿಮ್ಗೆ ಈಸಿಯಾಗಿ 2 ಇಂದ ಸಿಗುತ್ತೆ. ಹೆಂಗ್ ಸಿಗುತ್ತಪ್ಪ ಈಸಿಯಾಗಿ ಅಂತಂದ್ರೆ, ನೀವಿಲ್ಲಿ ನೋಡ್ಬೋದು v2 ಗೆ v2 ಇದೆ, i2 ಗೆ i2 ಇದೆ, i1 ಗೆ i1 ಇದೆ. ಸೊ ಇವಾಗ ನಾನೇನ್ ಮಾಡ್ಬೇಕು ಈ ತರ ಬಂದಾಗ ಅಂತಂದ್ರೆ, ಸೊ ಐ ಹ್ಯಾವ್ ಟು ಸಿ ಥ್ರೂ ದಟ್ ಫೋರ್ತ್ ಈಕ್ವೇಶನ್ ಇಸ್ ಈಕ್ವೇಟೆಡ್ ಟು ವಿಚ್ ಟರ್ಮ್. ಸೊ ಫೋರ್ತ್ ಈಕ್ವೇಶನ್ ಎಲ್ಲಿ ಈಕ್ವೇಟ್ ಆಗಿದೆ? v2 ಗೆ ಈಕ್ವೇಟ್ ಆಗಿದೆ. ಸೊ ನಾವು ಈ ಈಕ್ವೇಶನ್ v2 ಗೆ ಈಕ್ವೇಟ್ ಮಾಡ್ಬಿಟ್ರೆ ರಿಸಲ್ಟೆಂಟ್ ಬಂತಲ್ವಾ. So if you try to equate it to v2, you get it as 1 by c i1 plus d by c i2, which is when you compare with 4, so you're going to get it as z21 is equal to 1 by c and z22 is equal to d by c, right? This is what is the thing. And then next, Z and H ಪ್ಯಾರಾಮೀಟರ್ಸ್ ಬಗ್ಗೆ ಬರೋದಾದ್ರೆ, ಇವನ್ನೆಲ್ಲ ನೀವು ಕ್ಲೀನ್ ಆಗಿ ಪ್ರೊಸೀಜರ್ ಅರ್ಥ ಮಾಡ್ಕೊಂಡೆ ಬೇರೆ ಎರಡಕ್ಕೂ ಟ್ರೈ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಟು ಟ್ರೈ ಇಟ್ ವಿತೌಟ್ ಫೇಲ್, ಬಿಕಾಸ್ ಅದನ್ನ ನಾವು ಎಲ್ಲೂ ಕೇಳಿಲ್ಲ ಎಕ್ಸಾಮಿನೇಷನ್ ಅಲ್ಲಿ ಅಂತಾನೆ ನಾವು ಮಾಡ್ತಾ ಇಲ್ಲ. ನಾವು ಎಕ್ಸಾಮಿನೇಷನ್ಗೆ ಏನು ತುಂಬಾ ಕೇಳಿದ್ದಾರೆ ಅದನ್ನ ನಾವು ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇದೀವಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ಯಾ. ಸೊ ದೆನ್ ಹಿಯರ್ ರಿಲೇಶನ್ಶಿಪ್ ಬಿಟ್ವೀನ್ Z and H ಪ್ಯಾರಾಮೀಟರ್ಸ್ ಏನು? ಸೊ ಇವಾಗ ಫಸ್ಟ್ ನೀವು ಸೆಕೆಂಡ್ ಒನ್ ನೋಡ್ಬಿಡೋರಂತೆ. ಸೊ v2ಗೆ